ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಹರಿ ಓಂ. ಪ್ರಕೃತಿಸ್ಥೋಪಿ ಪುರುಷಃ ನಾಜ್ಯತೆ ಪ್ರಕೃತೇರ್ಗುಣೈಃ ಅವಿಕಾರಾತ್ ಅಕರ್ತೃತ್ವಾತ್ ನಿರ್ಗುಣತ್ವಾತ್ ಜಲಾರ್ಕವತ್. ದೇವರು ಈ ಪ್ರಪಂಚದಲ್ಲಿ ಅಂತರ್ಯಾಮಿಯಾಗಿ ಪ್ರತಿಯೊಂದು ವಸ್ತುಗಳ ಒಳಗಡೆ ಹೊರಗಡೆ ಇರ್ತಾನೆ. ಅವನಿಗೆ ಪ್ರಕೃತಿಯ ಗುಣಗಳಿಂದ ಲೇಪ ಇಲ್ಲ. ಜೀವ ಕೂಡ ದೇಹ ಮೊದಲಾದ ಪದಾರ್ಥದ ಒಳಗಡೆ ಇರ್ತಾನೆ. ಅವನಿಗೆ ಲೇಪ ಇದೆ. ಇವನಿಗೆ ಯಾಕಿಲ್ಲ, ದೇವರಿಗೆ ಯಾಕೆ ಇಲ್ಲ? ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಕಪಿಲರೂಪಿ ಭಗವಂತ ಹೇಳ್ತಾನೆ, ಪ್ರಕೃತಿಸ್ಥೋಪಿ ಪುರುಷಃ. ಪುರುಷ ಪ್ರಕೃತಿಯಲ್ಲಿ ಇರ್ತಾನೆ. ಪುರುಷ ಅಂದರೆ ಇಲ್ಲಿ ನಾರಾಯಣ. ಪ್ರಕೃತೇ ಗುಣೈ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ನಾಜ್ಯತೆ ಲೇಪಕ್ಕೆ ಒಳಗಾಗುವುದಿಲ್ಲ. ಯಾಕೆ? ಅವಿಕಾರಾತ್ ಅವನಿಗೆ ಹೊರಗಡೆಯ ವಿಕಾರ ಆಗುವುದಿಲ್ಲ. ಆದ್ದರಿಂದ ಅಕರ್ತೃತ್ವಾತ್ ಬಹಳ ಶಕ್ತಿ ಇರೋದರಿಂದ ಅವನ ಕ್ರಿಯೆಯಲ್ಲಿ ಆಯಾಸ ಮೊದಲಾದವುಗಳು ಇರುವುದಿಲ್ಲ. ಆದ್ದರಿಂದ ನಿರ್ಗುಣತ್ವಾತ್ ವಸ್ತುತಃ ಅವನಿಗೆ ಗುಣತ್ರಯದ ಸಂಪರ್ಕವೇ ಇಲ್ಲ. ಅದರಿಂದಾಗಿ ನಿರ್ಗುಣತ್ವಾತ್. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಜಲಾರ್ಕವತ್ ಅಂತ. ನೀರಿನಲ್ಲಿ ಪ್ರತಿಫಲಿಸುವ ಸೂರ್ಯ. ನೀರಿನಲ್ಲಿ ಏನೇನಿದೆ? ಕೆಸರಿದೆ, ಬೇರೆ ಬೇರೆ ಗುಣಗಳಿದೆ. ಆ ನೀರಿನಲ್ಲಿರುವ ಸೂರ್ಯ ಈ ಯಾವ ಗುಣಗಳ ಲೇಪಕ್ಕೂ ಒಳಗಾಗೋದಿಲ್ಲ. ಹಾಗೆ ದೇವರು ಪ್ರಕೃತಿಯ ಒಳಗಡೆ ಇದ್ದರೂ ಕೂಡ ಈ ಎಲ್ಲ ಕ್ವಾಲಿಟಿ ಇರುವುದರಿಂದ ಲೇಪಕ್ಕೆ ಒಳಗಾಗೋದಿಲ್ಲ. ಸಯೇಷ ಯರ್ಹಿ ಪ್ರಕೃತೇ ಗುಣೇಶು ಅಭಿವಿಷಜ್ಯತೆ ಅಹಂಕಾರ ವಿಮೂಢಾತ್ಮ ಕರ್ತಾ ಅಸ್ಮೀತಿ ಅಭಿಮನ್ಯತೆ. ಈ ದೇವರ ಪ್ರತಿಬಿಂಬನಾದ ಜೀವ ಹೀಗೆ ಇದ್ದಾನೆ. ವಸ್ತುತಃ ಅವನು ಕೂಡ ವಿಕಾರಕ್ಕೆ ಒಳಗಾಗಿಲ್ಲ, ಕರ್ತೃ ಅಲ್ಲ. ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲ. ಅಂದರೆ ಹೊರಗಡೆಯಿಂದ ಬಂದ ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲ. ಜೀವ ಅವನು ಒಳಗಡೆ ಸಾತ್ವಿಕ ಅಥವಾ ರಾಜಸ ಅಥವಾ ತಾಮಸ ಆಗಿ ಇರ್ತಾನೆ. ಅವನಿಗೆ ಪ್ರಕೃತಿಯಲ್ಲಿರುವ ಗುಣತ್ರಯಗಳ ಸಂಪರ್ಕ ಆಗಿರುತ್ತೆ. ಅದರಿಂದ ಅವನಿಗೆ ಲೇಪ ಇಲ್ಲ. ಆದರೆ ಅವನ ಜೀವನದಲ್ಲಿರುವ ಏರಿಳಿತಗಳು, ಭಾವನೆಯ ವ್ಯತ್ಯಾಸಗಳು, ಮತಿವೈಷಮ್ಯಗಳು ಯಾಕೆ ಬರುತ್ತೆ? ಯಾಕೆ ಅಂತ ಕಾರಣ ಹೇಳ್ತಾರೆ. ಗುಣೇಶು ಅಭಿವಿಷಜ್ಯತೆ. ಈ ದೇಹದ ಗುಣಗಳನ್ನು ತನ್ನದು ಅಂತ ಅಂದುಕೊಳ್ತಾನೆ.
ಅದರಿಂದಾಗಿ ಅವನಿಗೆ ಸಿಟ್ಟು ಬರುತ್ತೆ. ಮನಸ್ಸನ್ನು ತಾನು ಅಂತ ಅಂದುಕೊಳ್ತಾನೆ, ಅದರಿಂದಾಗಿ ಅವನಿಗೆ ಸಿಟ್ಟು ಬರ್ತದೆ ಅಥವಾ ರಾಗ ಉಂಟಾಗ್ತದೆ. ಒಂದರ ಮೇಲೆ ಬಯಕೆ ಯಾಕಾಗತ್ತೆ? ಅದು ಸೀಸನಲ್ಲಿ ವಯಸ್ಸಿಗನುಗುಣವಾಗಿ ಬಯಕೆ ಇರುತ್ತೆ. ಚಿಕ್ಕಂದಿನಲ್ಲಿ ಆಟಿಕೆ ಮೇಲೆ ಬಯಕೆ ಇರುತ್ತದೆ. ಆಮೇಲೆ ದೊಡ್ಡವರಾದ ಮೇಲೆ ಜಗತ್ತನ್ನು ಆಳಬೇಕು ಅಂತ ಅನ್ನಿಸುತ್ತೆ. ಯೌವನದಲ್ಲಿ ಪ್ರತಿಭಟಿಸೋಣ ಅಂತ ಅನ್ನಿಸುತ್ತೆ. 14 ಈ ವಯಸ್ಸುಗಳಲ್ಲಿ ಅಪರಾಧದ ಪ್ರಜ್ಞೆ ಇರೋದಿಲ್ಲ. ಇವೆಲ್ಲ ಯಾಕೆ? ಗುಣೇಶು ಅಭಿವಿಷಜ್ಯತೆ, ಗುಣಗಳನ್ನು ತಾನು ಅಂತ ಅಂದುಕೊಂಡಿರ್ತಾನೆ. ಅದರಿಂದಾಗಿಯೇ ಅವನಿಗೆ ಈ ತರಹ ಎಲ್ಲ ಸಮಸ್ಯೆಗಳು. ಅಹಂಕಾರ ವಿಮೂಢಾತ್ಮ ಯಾವಾಗ ದೇಹ ತಾನು ಅಂತ ಅಂದುಕೊಳ್ತಾನೋ ಆಗ ಮೋಹಕ್ಕೆ ಒಳಗಾಗ್ತಾನೆ. ಮೋಹ ಅಂದರೆ ಅಜ್ಞಾನ, ಅಜ್ಞಾನಕ್ಕೆ ಒಳಗಾಗ್ತಾನೆ. ಅವಾಗೇನು ಕರ್ತ ಅಸ್ಮೀತಿ ಅಭಿಮನ್ಯತೆ, ತನ್ನ ಮನಸ್ಸಿನ ಯೋಚನೆಗಳು ದೈಹಿಕವಾದ ನಡೆಗಳನ್ನೆಲ್ಲ ತಮ್ಮದು ಅಂತ ಅಂದುಕೊಳ್ತಾನೆ. ತೇನ ಸಂಸಾರ ಪದವೀಂ ಮನಸಾ ಅಭ್ಯೇತಿ ಅನಿರ್ವೃತಃ ಪ್ರಾಸಂಗಿಕೈಃ ಕರ್ಮದೋಷೈಃ ಸದಸನ್ಮಿಶ್ರಯೋನಿಷು. ಹೀಗೆ ಮನಸ್ಸು ಅನ್ನೋದರಿಂದ ಸಂಸಾರ ಪದವೀಂ ಅಭ್ಯೇತಿ, ಸಂಸಾರವನ್ನು ಹೊಂದುತ್ತಾನೆ. ಸಂಸಾರ ಅಂದರೆ ಸಮ್ಯಕ್ ಸರಣ, ಚಕ್ರಾಕಾರವಾದ ಭ್ರಮಣ. ಕೆಳಗಡೆಯ ಲೋಕದಿಂದ ಒಳ್ಳೆಯ ಕರ್ಮ ಮಾಡಿ ಮೇಲ್ಗಡೆ ಲೋಕಕ್ಕೆ ಹೋಗ್ತಾನೆ. ಅಲ್ಲಿಂದ ವಾಪಸ್ಸು ಬಂದು ಭೂಮಿಯಲ್ಲಿ ಸೆಟ್ಲ್ ಆಗ್ತಾನೆ. ಭೂಮಿಯಲ್ಲಿ ಕೆಟ್ಟದ್ದು ಮಾಡಿ ನರಕಕ್ಕೆ ಹೋಗ್ತಾನೆ. ಅವನಿಗೆ ಅನುಗುಣವಾಗಿ ಕೆಟ್ಟದ್ದು ಜಾಸ್ತಿ ಮಾಡಿ ಒಳ್ಳೆಯದು ಕಡಿಮೆ ಮಾಡಿದರೆ ಮೊದಲು ಸ್ವರ್ಗ, ಕೆಟ್ಟದ್ದು ಜಾಸ್ತಿ ಇರೋದರಿಂದಾಗಿ ಆಮೇಲೆ ನರಕ. ಕೆಟ್ಟದ್ದು ಸ್ವಲ್ಪ ಮಾಡಿ ಒಳ್ಳೆಯದು ಜಾಸ್ತಿ ಮಾಡಿದರೆ ಮೊದಲು ನರಕ, ಆಮೇಲೆ ಸ್ವರ್ಗ. ಈ ತರಹ ಸಂಚಾರ ಮಾಡಿಕೊಂಡು ಇರ್ತಾನೆ. ಅದಕ್ಕೆ ಸಂಸಾರ ಅಂತ. ಹೀಗೆ ಈ ಸಂಸಾರವನ್ನು ಹೊಂದುತ್ತಾನೆ. ಈ ಪ್ರಾಸಂಗಿಕೈ ಕರ್ಮದೋಷೈ, ಆಯಾ ಪ್ರಸಂಗಕ್ಕೆ ಅನುಗುಣವಾದ ಕರ್ಮದಲ್ಲಿ ತೂರಿ ಬಂದ ದೋಷ, ಅವುಗಳಿಂದ ಅನಿರ್ವೃತಃ ಸಂತಸವನ್ನೇನೂ ಹೊಂದುವುದಿಲ್ಲ. ಸದಸನ್ ಮಿಶ್ರ ಯೋನಿಷು. ಸದ್ಯೋನಿ ಅಂತಂದರೆ ಜ್ಞಾನಕ್ಕೆ ಅವಕಾಶ ಇರುವ ಯೋನಿ. ಅಸದ್ಯೋನಿ ಅಂತಂದರೆ ಜ್ಞಾನಕ್ಕೆ ಅವಕಾಶವಿರದ ಯೋನಿ. ಮಿಶ್ರ ಯೋನಿ ಅಂದರೆ ಜ್ಞಾನಕ್ಕೆ ಅವಕಾಶ ಇರುತ್ತೆ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದಿಲ್ಲ. ಈ ತರಹದ ಯೋನಿ, ಈ ತರಹದ ವಾತಾವರಣದಲ್ಲಿ ಅವನು ಬೀಳ್ತಾನೆ. ಅರ್ಥೇಹಿ ಅವಿದ್ಯಮಾನೋಪಿ ಸಂಸ್ಕೃತಿರ್ನನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇ ಅನರ್ಥಾಗಮೋ ಯಥಾ. ಅರ್ಥೇಹಿ ಅವಿದ್ಯಮಾನೇಪಿ, ವಸ್ತುತಃ ಸಂಬಂಧ ಇಲ್ಲ. ಸಂಸ್ಕೃತಿ ನ ನಿವರ್ತತೆ, ಸಂಸಾರ ಇವನಿಗೆ ಇಲ್ಲ, ಸಂಸಾರ ಇವನಿಗೆ ಬಿಡೋದಲ್ಲ. ಅರ್ಥೇಹಿ ಅವಿದ್ಯಮಾನೇಪಿ ಸಂಸ್ಕೃತಿ ನ ನಿವರ್ತತೆ. ಧ್ಯಾಯತೋ ವಿಷಯಾನಸ್ಯ, ಯಾಕೆ ಅಂದರೆ ವಿಷಯ ಪದಾರ್ಥಗಳನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಅದರಿಂದಾಗಿ ಸ್ವಪ್ನೇ ಅನರ್ಥಾಗಮೋ ಯಥಾ, ಕನಸಿನಲ್ಲಿ ಕೆಟ್ಟದ್ದಾಗತ್ತೆ, ಅದು ಆಗಿದ್ದು ಮನಸ್ಸಿಗೆ ದುಃಖ ಆಗತ್ತೆ, ವಸ್ತುತಃ ಅವನ ದೇಹಕ್ಕೆ ಏನೂ ಆಗಿರಲ್ಲ. ಅದೇ ರೀತಿ ದೇಹಕ್ಕಾದಾಗ ಆತ್ಮಕ್ಕೆ ಏನೂ ಆಗಿರಲ್ಲ, ಆದರೆ ಹಿಂಸೆ ಆಗತ್ತೆ. ದೇಹಕ್ಕಾಗಿರುತ್ತೆ, ಅದನ್ನು ಆತ್ಮಕ್ಕೆ ಅಂತ ಅವನಂದುಕೊಳ್ತಾನೆ. ಪ್ರಬುದ್ಧ ಸ್ವಪ್ನ ಸುಪ್ತಿಭ್ಯಾಂ ಸಂಸ್ಮರನ್ ಆತ್ಮ ಸಂಸ್ಕೃತೇ ವೈತಥ್ಯಂ ವ್ಯಭಿಚಾರಂಚ ನಾಸೌ ಧ್ಯಾಯೇತ್ ಯತೋ ಭಯಂ. ಸ್ವಪ್ನ ಸುಪ್ತಿಗಳಿಂದ ಎದ್ರೆ ತನ್ನ ಸಂಸಾರದ ಕಾರಣವನ್ನು ತಟಸ್ಥವಾಗಿ ನೋಡುವಂತಹ ಶಕ್ತಿ ಬರುತ್ತೆ. ಮತ್ತೆ ಅವನು ಮೋಹಕ್ಕೆ ಒಳಗಾಗೋದಿಲ್ಲ.
ನಮಗೆ ಇದನ್ನು ನೋಡಿದಾಗ ಕನಸನ್ನು ಮಿಥ್ಯಾ ಅಂತ ಹೇಳ್ತಾ ಇದ್ದಾರೋ ಏನೋ ಅಂತ ಅನ್ನಿಸುತ್ತೆ. ಕನಸು ಅನ್ನೋದು ಮಿಥ್ಯಾ. ಆದರೆ ಇತಿಹಾಸ ಪುರಾಣಗಳ ತುಂಬ ಕನಸನ್ನು ಸತ್ಯ ಅಂತ ಹೇಳಿದ್ದಾರೆ, ಎಲ್ಲಿಯೂ ಮಿಥ್ಯಾ ಅಂತ ಹೇಳಲಿಲ್ಲ. ಹಾಗಾದರೆ ಕನಸನ್ನು ಮಿಥ್ಯಾ ಅಂತ ಹೇಳಲಿಲ್ಲ, ಈ ಶಬ್ದಕ್ಕರ್ಥ ಏನು? ಸ್ವಪ್ನದಿಂದ ಸುಪ್ತಿಯಿಂದ ಎದ್ದಾಗ ತನ್ನ ಸಂಸಾರದ ಕಾರಣವನ್ನು ತಿಳಿದು ಮತ್ತೆ ಸಂಸಾರಕ್ಕೆ ಕಾರಣವಾದ ಅಜ್ಞಾನದಲ್ಲಿ ಬೀಳೋದಿಲ್ಲ. ಇದು ಆ ಒಂದು ಶ್ಲೋಕದಲ್ಲಿ ಇರತಕ್ಕಂಥದ್ದು. ಇದರಿಂದ ಅರ್ಥತಃ ಸಿದ್ಧ, ಸ್ಪಿರಿಚುವಲ್ ಮೀನಿಂಗ್ ಇದ್ರದ್ದು ಏನು? ಸ್ವಪ್ನ ಅನ್ನೋದು ಮಿಥ್ಯಾ ಅಂತ. ಆದರೆ ಅಲ್ಲಿಗೆ ಸಮಸ್ಯೆ ಮುಗಿಲಿಲ್ಲ. ಏನಿದೆ ಇಲ್ಲಿ? ಸ್ವಪ್ನ ಸುಪ್ತಿಗಳಿಂದ ಎದ್ದು ತನ್ನ ಸಂಸಾರಕ್ಕೆ ಕಾರಣವನ್ನು ವಿವೇಚನೆ ಮಾಡಿ ಅಂತ. ಎಚ್ಚರ ಅನ್ನೋದು ಕೂಡ ಸಮಸ್ಯೆಯೇ ಅಲ್ವೇ? ಎಚ್ಚರದಲ್ಲಿ ಅಜ್ಞಾನ ಇರುತ್ತಲ್ವೇ? ಸಂಸಾರದಲ್ಲೇ ತಾನೇ ಎಚ್ಚರ ಆಗಬೇಕು. ಸಂಸಾರದಲ್ಲಿ ಮಲಗಿಕೊಂಡವನು ಸಂಸಾರದಲ್ಲೇ ಎಚ್ಚರ ಆಗಬೇಕು. ಉಡುಪಿಯಲ್ಲಿ ಮಲಗಿಕೊಂಡವನು ಉಡುಪಿಯಲ್ಲೇ ಏಳಬೇಕು. ಸಂಸಾರದಲ್ಲಿ ಸುಪ್ತಿಯನ್ನು ಹೊಂದಿದವ ಸಂಸಾರದಲ್ಲೇ ಏಳಬೇಕು. ಅದರಿಂದಾಗಿ ಈ ಶ್ಲೋಕ ಯಾಕೋ ಕಿರಿಕಿರಿ, ಅರ್ಥವೇ ಆಗ್ತಾ ಇಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಈ ಶ್ಲೋಕವನ್ನು ಅರ್ಥವನ್ನು ಗಮನ ಇಟ್ಟು ಕೇಳಿ. ಯಾಕೆಂದರೆ ಇದನ್ನು ಗಮನ ಇಟ್ಟು ಕೇಳಿದ್ರೆ ಆಚಾರ್ಯರ ಅರ್ಥ ಆಗ್ತಾರೆ. ಸ್ವಪ್ನ ಸುಪ್ತಿಭ್ಯಾಂ, ಕನಸು ಮತ್ತು ಗಾಢವಾದ ನಿದ್ರೆಗಳಿಂದ ಪ್ರಬುದ್ಧ ಎದ್ದವನಾಗಿ ಆತ್ಮ ಸಂಸ್ಕೃತೇ ತನ್ನ ಸಂಸಾರದ ವೈತಥ್ಯಂ ನಿಷ್ಪ್ರಯೋಜಕತೆಯನ್ನು, ವ್ಯಭಿಚಾರಂ ಅತಿನಿಯಮಗಳನ್ನು ಸಂಸ್ಮರನ್ ನೆನಪಿಸಿಕೊಳ್ಳುತ್ತಾ ಯಥೋ ಭಯಂ, ಯಾವ ಸಂಸಾರದಿಂದ ಭಯ ಇದೆಯೋ ಅದನ್ನು ನಧ್ಯಾಯೇತ್, ಅದರ ಗೋಜಿಗೆ ಹೋಗುವುದಿಲ್ಲ ಅಥವಾ ಅದನ್ನು ಚಿಂತಿಸುವುದಿಲ್ಲ. ಈ ಶ್ಲೋಕವೇ ಎಷ್ಟು ಗೋಜಲು. ಕನಸಿನಿಂದ ಎಚ್ಚರದಿಂದ, ಕನಸಿನಿಂದ ನಿದ್ರೆಯಿಂದ ಎಚ್ಚರ ಆಗೋದಂತೆ. ಸಂಸಾರ ಹೀಗೆ ಅಂತ ಯೋಚನೆ ಮಾಡ್ತಾನಂತೆ. ಏನು ಹೀಗಂದರೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಅಜ್ಞಾನಂ ಸುಪ್ತಿ ಶಬ್ದೋಕ್ತಂ ಸ್ವಪ್ನಶ್ಚೈವ ವಿಪರ್ಯಯ ಅಂತ. ಇಲ್ಲಿ ಸುಪ್ತಿ ಅಂತ ಹೇಳಿದ್ದು ಗಾಢವಾದ ನಿದ್ರೆಯನ್ನಲ್ಲ, ತನಿ ನಿದ್ರೆಯನ್ನಲ್ಲ. ಸುಪ್ತಿ ಅಂತ ಹೇಳಿದ್ದು ಅಜ್ಞಾನ. ಮಲಗಿದಾಗ ನಮಗೆ ಹೊರಗಡೆಯ ವಸ್ತು ಗೊತ್ತಿರಲ್ಲ. ಹಾಗೆ ಈ ದೇವರ ಬಗ್ಗೆ ಮಲಗಿದ್ದೇವೆ ಈಗ ಅಂದರೆ ಅಜ್ಞಾನ. ಇನ್ನು ಸ್ವಪ್ನ, ಸ್ವಪ್ನ ಅಂದರೆ ನಮಗೆ ಅಲ್ಲಿ ಆ ವಸ್ತು ಮಾನಸಿಕವಾದ ಸಂಸ್ಕಾರದಿಂದ ಕಾಣೋದು ಹೌದು, ಆದರೆ ಅದು ಜಾಗೃತ ಅಲ್ಲ. ನೋಡಿದ್ದನ್ನು ಕಾಣ್ತೇವೆ, ಕಾಣೋದು ವಾಸನೆಯಿಂದ. ಆದರೆ ನಾವು ಕನಸು ಕಾಣುವಾಗ ಏನಂತ ಅಂದ್ಕೊಂಡಿರ್ತೇವೆ ಅಂದರೆ ಇದೇ ಜಾಗೃತ ಅಂದ್ಕೊಂಡಿರ್ತೇವೆ. ಕನಸು ಅಂತಂದರೆ ಪ್ರಮೆ ಮತ್ತು ಭ್ರಮೆಗಳ ಮಿಶ್ರಣ. ಅದರಿಂದ ಸ್ವಪ್ನ ಅಂತ ಹೇಳಿ ಇಲ್ಲಿ ಹೇಳೋದು ವಿಪರೀತ ಜ್ಞಾನವನ್ನ. ಈಗ ಅರ್ಥ ಆಯಿತು ಈ ಶ್ಲೋಕ. ಸ್ವಪ್ನ ಸುಪ್ತಿಭ್ಯಾಂ, ಅಜ್ಞಾನ ವಿಪರೀತ ಜ್ಞಾನಗಳಿಂದ ದಿಗ್ಗನೆ ಎದ್ದು ತನ್ನ ಸಂಸಾರಕ್ಕೆ ಕಾರಣವಾದದ್ದನ್ನು ನೆನಪಿಸಿಕೊಂಡು ಮತ್ತೆ ಅದರ ಗೋಜಿಗೆ ಹೋಗುವುದಿಲ್ಲ. ಈಗ ಅರ್ಥ ಆಯಿತು ಈ ಶ್ಲೋಕ. ಆಚಾರ್ಯರೊಂದೊಮ್ಮೆ ಬರದೇ ಹೋಗಿದ್ದಿದ್ರೆ ಈ ಶ್ಲೋಕದ ಪದಗಳನ್ನು ಕೂಡಿಸ್ಲಿಕ್ಕೆ ಬರ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ವೈತಥ್ಯಂ ವ್ಯಭಿಚಾರಂಚ ನಾಸೌ ಧ್ಯಾಯೇತ್ ಯಥೋ ಭಯಂ. ಈಗ ಯಾವ ಸಮಸ್ಯೆಯೂ ಇಲ್ಲ. ಇಲ್ಲ ಅಂದರೆ ಎಚ್ಚರದಲ್ಲಿ ಭ್ರಮೆನೇ ಇಲ್ಲ ಅಂತ ಆಗಿಬಿಡತ್ತೆ. ಈ ಶ್ಲೋಕದ ಪ್ರಕಾರ ಎಚ್ಚರದಲ್ಲಿ ಭ್ರಮೆ ಇಲ್ಲ, ಕನಸು ಮಾತ್ರ ಭ್ರಮೆ, ಗಾಢವಾದ ನಿದ್ರೆ ಮಾತ್ರ ಭ್ರಮೆ.
ಗಾಢವಾದ ನಿದ್ರೆಯನ್ನು ಭ್ರಮೆ ಅಂತ ಹೇಳಿ ಯಾವ ವೇದಾಂತದವರು ಒಪ್ಕೊಳ್ಳೋದಿಲ್ಲ. ಗಾಢವಾದ ನಿದ್ರೆಯನ್ನು ಭ್ರಮೆ ಅಂತ ಹೇಳಿ ಯಾವ ಮತಾಚಾರ್ಯರು ಒಪ್ಕೊಳ್ಳೋದಿಲ್ಲ. ಈ ಶ್ಲೋಕವನ್ನು ಹೆಂಗೆ ಕೂಡಿಸೋದು? ಅದಕ್ಕೆ ಆಚಾರ್ಯರು ಈ ಅರ್ಥವನ್ನು ಮಾಡಿದ್ದು. ಹೀಗೆ ಇದನ್ನು ಆಚಾರ್ಯರ ಮೂಲಕ ನಾವು ಅರ್ಥ ಮಾಡಿಕೊಂಡೆವು ಭಾಗವತ ತಾತ್ಪರ್ಯದಿಂದ. ಅತಏವ ಸನೈಶ್ಚಿತ್ತಂ, ನೋಡಿ ಮುಂದಿನದ್ದೆಲ್ಲ ಸರಿಯಾಗತ್ತೆ. ಪ್ರಸಕ್ತಂ ಅಸತಾಂ ಪಥಿ ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯ ಆತ್ಮವಶಂ ನಯೇತ್. ಅತಏವ, ಆ ಕಾರಣದಿಂದಲೇನೆ ಶನೈಹಿ, ಮೆಲ್ಲಗೆ ಒಟ್ಟಿಗೆ ಮನಸ್ಸನ್ನು ಎಳೆಯಲಿಕ್ಕೆ ಆಗೋದೇ ಇಲ್ಲ. ಆಲ್ ಆಫ್ ಎ ಸಡನ್ ಅಂತ ಹೇಳ್ತಾರಲ್ಲ ಆಂಗ್ಲದಲ್ಲಿ, ಪೂರ್ತಿ ಕೂಡಲೇ ನಾಳೆಯಿಂದಲೇ ನಾನು ಶುರು ಮಾಡಿಬಿಡ್ತೇನೆ ಅಂತ ಮಾಡಲಿಕ್ಕೆ ಹೋಗಬೇಡಿ. ಆ ತರಹ ಮಾಡಿದವರು ಮತ್ತೆ ಭ್ರಮನಿರಸನಗೊಂಡೆವು ಅಂತ ಅಂದುಕೊಳ್ಳುವ ಹಾಗೆ ಆಗತ್ತೆ. ನಾವು ಅನೇಕ ಜನರನ್ನು ಹಾಗೆ ನೋಡುತ್ತೇವೆ. ಈಗ ಬನ್ನಿ, ಅತಏವ, ಅದರಿಂದಲೇನೆ ಅಜ್ಞಾನ ಮಿಥ್ಯಾಜ್ಞಾನಗಳಿಂದ ಹೊರಗಡೆ ಬರಬೇಕಾದ್ದರಿಂದ ಅಸತಾಂ ಪಥಿ, ಅಸಜ್ಜನರ ದಾರಿಯಲ್ಲಿ ಪ್ರಸಕ್ತಂ, ನೆಲೆಗೊಂಡದ್ದನ್ನು ಶನೈಹಿ, ಮೆಲ್ಲಗೆ ತೀವ್ರವಾದ ಭಕ್ತಿಯೋಗದಿಂದ ಮತ್ತೆ ವಿರಕ್ತಿಯಿಂದ ಆತ್ಮವಶಂ ನಯೇತ್, ತಮ್ಮ ವಶಕ್ಕೆ ತೆಗೆದುಕೊಳ್ಳತಕ್ಕದ್ದು. ನೋಡಿ, ಬಹಳ ಎಚ್ಚರಿಕೆಯಿಂದ ಅತಏವ ಶನೈಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ ಅನ್ನೋದು ನೋಡಿ. ಇದರಲ್ಲಿ ಒಂದು ಕ್ರಮಿಕತೆ ಇದೆ. ತೀವ್ರವಾದ ಭಕ್ತಿ, ಅದರಿಂದ ವಿರಕ್ತಿ. ವಿರಕ್ತಿ ಅಂತಂದರೆ ಪದಾರ್ಥಗಳನ್ನು ಅನುಭವಿಸದೇ ಇರೋದು ಅಂತಿಲ್ಲ. ಯಜ್ಞದಲ್ಲಿ ಕೂಡ ಜ್ಯಾಮಿತಾದೋಷ ಪರಿಹಾರಾಯ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಲಿಕ್ಕುಂಟು. ಋಷಿಗಳು, ಋಷಿ ಪತ್ನಿಯರು ಎಲ್ಲ ಸೇರಿರ್ತಾರೆ ಯಜ್ಞದಲ್ಲಿ. ಯಜ್ಞ ಒಂದೇ ಸಮ ನಡೀತಾ ಇದ್ದರೆ ಬೋರ್ ಆಗಲ್ಲೇನು? ಮನಸ್ಸು ಹಾರುತ್ತೆ. ಅದಕ್ಕೆ ಮನಸ್ಸಿಗೆ ಒಂದು ರಂಜನೆ ಬೇಕು. ಅದಕ್ಕಾಗಿ ನರ್ತನ ಉಂಟು ಯಜ್ಞದಲ್ಲಿ. ಆಮೇಲೆ ಹೆಣ್ಣು ಮಕ್ಕಳು ಒಂದು ಸೂಕ್ತವನ್ನು ಹೇಳಿಕೊಂಡು ಪಾತ್ರೆ ತೊಳಿಲಿಕ್ಕಿದೆ. ಆಮೇಲೆ ಪರಸ್ಪರ ಛೇಡಿಸಿಕೊಳ್ಳಲಿಕ್ಕಿದೆ. ಇದೆಲ್ಲ ಜಾಮಿತಾದೋಷ ಪರಿಹಾರಾಯ ಅಂತ. ಹೀಗಾಗಿ ಈ ತರಹದ ಕ್ರಿಯೆಗಳಿದೆ. ಯಾಕೆ ಇಟ್ಟಿದ್ದಾರೆ ಇದನ್ನು ಅಂದರೆ, ಒಮ್ಮೆಲೆ ಮನಸ್ಸನ್ನು ನಿಗ್ರಹಿಸಿ ಏನೋ ಮಾಡಿಬಿಡ್ತೇವೆ ಅಂತಂದ್ರೆ ಆಗಲ್ಲ. ನಿಧಾನವಾಗಿ ಮನಸ್ಸಿನ ದಾರಿಯಲ್ಲಿ ಹೋಗಿ ನಿಧಾನವಾಗಿ ಅದನ್ನು ಮೇಲ್ಗಡೆ ಎತ್ಕೊಂಡು ಬರಬೇಕು. ಇದೇ ಸರಿಯಾದ ದಾರಿ ಅಂತ ಕಪಿಲ ಹೇಳಿದ್ದಾನೆ. ಯಮಾದಿಭಿರ್ಯೋಗ ಪಥೈಹಿ ಅಭ್ಯಸನ್ ಶ್ರದ್ಧಯಾನ್ವಿತಃ ಮಯಿ ಭಾವೇನ ಸತ್ಯೇನ ಮತ್ಕಥಾ ಶ್ರವಣೇನ ಚ. ಯಮಾದಿಭಿರ್ಯೋಗ ಪಥೈಹಿ, ಯೋಗದ ದಾರಿಗಳುಂಟು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಪ್ರಾಣಾಯಾಮ, ಧ್ಯಾನ, ಸಮಾಧಿ ಅಂತ 8 ಅಂಗಗಳು. ಯಮ ಅಂದರೆ ಏನು ಅಂತ ಹೇಳಿ ಕೃಷ್ಣ 11ನೇ ಅಧ್ಯಾಯದಲ್ಲಿ ಉದ್ಧವನಿಗೆ, 11ನೇ ಸ್ಕಂಧದಲ್ಲಿ ಉದ್ಧವನಿಗೆ ಹೇಳಿದ್ದಾನೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಸೆಲ್ಫ್ ಡಿಸಿಪ್ಲಿನ್, ತಾನು ಒಳಗಿನಿಂದ ಎತ್ತರಕ್ಕೆ ಏರಲಿಕ್ಕೆ ಬೇಕಾದಂತಹ ಕ್ರಿಯೆಗಳು. ಸರಿ ಪಬ್ಲಿಕ್ ಡಿಸಿಪ್ಲಿನ್ ಯಮ ಅಂದರೆ ಪಬ್ಲಿಕ್ ಡಿಸಿಪ್ಲಿನ್. ಪಬ್ಲಿಕ್ ಡಿಸಿಪ್ಲಿನ್ ಅಂದರೆ ರಾಜರು ಕೊಟ್ಟ ಅಥವಾ ರಾಷ್ಟ್ರ ಕಾನೂನು ಏನು ಮಾಡಿರುತ್ತೆ ಅದಕ್ಕೆ ನಡೆಯೋದು ಯಮ. ನಿಯಮ ಅಂತ, ನಿಯಮ ಹೇಳಿದರೆ ಸೆಲ್ಫ್ ಡಿಸಿಪ್ಲಿನ್, ನಾನು ಒಳಗಡೆಯಿಂದ ಎತ್ತರಕ್ಕೆ ಇರೋದು. ಈಗ ಲೆಫ್ಟ್ ಸೈಡಿನಲ್ಲೇ ಗಾಡಿ ಹೊಡೆದ್ರೆ ನಾನೇನೋ ಉದ್ಧಾರ ಆಗ್ಬಿಡಲ್ಲ, ಸ್ವರ್ಗ ಸಿಗಲ್ಲ, ಅದೊಂದು ಒಪ್ಪಂದ. ಇಲ್ಲಪ್ಪ, ನಾನು ಎಡಗಡೆಯಿಂದ ಇರ್ತೇನೆ, ಓವರ್ಟೇಕ್ ಮಾಡಬೇಕಾದ್ರೆ ಬಲಗಡೆಯಿಂದ ಮಾಡ್ತೇನೆ, ಇದೊಂದು ಒಪ್ಪಂದ. ಇದು ಯಮ.
ಆದರೆ ನಾನು ಅಧ್ಯಯನ ಮಾಡಬೇಕು, ಧ್ಯಾನ ಮಾಡಬೇಕು, ಮನನ ಮಾಡಬೇಕು, ಭೋಗಗಳನ್ನು ಇಷ್ಟರ ಮಟ್ಟಿಗೆ ಸೀಮಿತಗೊಳಿಸಿಕೊಳ್ಳಬೇಕು, ಮನಸ್ಸು ಯಾವುದರ ಚಟಕ್ಕೂ ಬೀಳಬಾರದು, ಈ ತರಹ ಚಿಂತನೆ ಮಾಡೋದು ಅದೇನಿದೆ ಯಮ ನಿಯಮ. ಈ ಯಮ ನಿಯಮ ಆದ ಮೇಲೆ ಪ್ರತ್ಯಾಹಾರ, ಮನಸ್ಸನ್ನು ಬೇಕಂದಾಗ ವಿಷಯ ಪದಾರ್ಥದಿಂದ ಹಿಂದೆ ತಗೋತಾ ಇರಬೇಕು. ನನಗೆ ಇದು ಬೇಕು ಅಂತ ಅನ್ನಿಸುವಾಗ ಹಿಂದೆ ಸರಿದು ಬಿಡಬೇಕು. ಅದು ಎಲ್ಲ ನಾವು ಟ್ರೈ ಮಾಡಿ ನೋಡಬೇಕಾದದ್ದು, ಪರೀಕ್ಷೆ ಮಾಡಬೇಕಾದದ್ದು. ಇನ್ನೂ ಊಟ ಬೇಕು ಅಂತ ಇರಬೇಕಾದ್ರೆ ಎದ್ದೇಳಬೇಕು. ಆ ತರಹ ಒಂದು ಸಣ್ಣ ಸಣ್ಣದು ಅಲ್ಲಿಂದ ಪ್ರಯೋಗ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮನಸ್ಸಿನ ಮೇಲೆ, ತನ್ನ ಮನಸ್ಸಿನ ಮೇಲೆ ವಿಧ ವಿಧವಾದ ಪ್ರಯೋಗಗಳನ್ನು ತಾನೇ ಮಾಡ್ಕೋತಾ ಇರಬೇಕು. ಇದು ನಿಯಮ, ಪ್ರತ್ಯಾಹಾರ ಅಂತ ಕರೀತಾರೆ. ಆಮೇಲೆ ಧಾರಣ. ಧಾರಣ ಹೇಳಿದರೆ ದೇವರನ್ನು ಚಿಂತನೆ ಮಾಡ್ತಾ ಇರೋದು. ನಡಿಬೇಕಾದ್ರೆ, ನೋಡಬೇಕಾದ್ರೆ ಅದು ಸ್ವಲ್ಪನೇ ಆಗತ್ತೆ, ಪೂರ್ತಿ ಅಖಂಡವಾಗಿ ಮುಂದುವರಿಯೋಲ್ಲ. ಅದನ್ನು ಮಾಡ್ತಾ ಇರಬೇಕು. ಆಚಾರ್ಯರು ಅದನ್ನು ತೋರಿಸಿದ್ದಾರೆ. 6ನೇ ಸರ್ಗದಲ್ಲಿ ಹಿಮವಂತಮಯನ್ನಗಮೈಕ್ಷತ ಫುಲ್ಲ ದೃಗಸ್ತ ಭಯ ಅಂತ ಪರ್ವತವನ್ನು ನೋಡುವಾಗ ದೇವರನ್ನು ಅನುಸಂಧಾನ ಮಾಡಿದ್ದುಂಟು ಆಚಾರ್ಯರು. ಪರ್ವತ ಮತ್ತು ದೇವರಲ್ಲಿ ಇರುವ ಸಮಾನ ಗುಣಗಳನ್ನು ಯೋಚನೆ, ಒಂದು ರೀತಿ ಈ ಬೌದ್ಧರು ಏನು ಹೇಳ್ತಾರೆ ವಾಕಿಂಗ್ ಮೆಡಿಟೇಷನ್ ಅಂತ, ಅದನ್ನು ಅವರು ಮಾಡಿದ್ದಾರೆ. ಎಷ್ಟೋ ಜನ ಮಾಡಿರಬಹುದು. ನಮ್ಮ ವ್ಯಾಸತೀರ್ಥರು, ವಿಜೇಂದ್ರ ಸ್ವಾಮಿಗಳು, ವಾದಿರಾಜರು ಮಾಡಿರ್ತಾರೆ. ಅದನ್ನು ರೀಸೆಂಟಾಗಿ ಸ್ವಲ್ಪ ಪ್ರಯೋಗ ಮಾಡಿ ತೋರಿಸಿದವರು ನಮ್ಮ ರಘುಪ್ರೇಮ ತೀರ್ಥರು. ಅವರು ಕ್ವೆಟ್ಟಾದಲ್ಲೆಲ್ಲ ಓಡಾಡಿದ್ರು. ಪಾಕಿಸ್ತಾನ ಆಗಿನ ಪಾರ್ಟಿಷನ್ ಆಗಿರಲಿಲ್ಲ. ಲಾಹೋರ್, ಕ್ವೆಟ್ಟಾ ಅಲ್ಲೆಲ್ಲ ಹೋಗಿ ದೇವರ ಈ ಭಾಗಗಳು ದೇವರ ಈ ಒಂದು ಗುಣವನ್ನು ಪ್ರತಿನಿಧಿಸ್ತಾವೆ ಅಂತ ಅವರು ಯೋಚನೆ ಮಾಡ್ಕೊಂಡು ಹೋಗಿದ್ರು ಅಂತ ಗೊತ್ತಾಯ್ತು. ಇದು ಧ್ಯಾನ, ಸಮಾಧಿ, ಅಪ್ರಯತ್ನವಾಗಿ ಧ್ಯಾನ ಮಾಡೋದು. ಇವೆಲ್ಲ ಯಮಾದಿಭಿರ್ ಯೋಗ ಪಥೈಹಿ, ಯಮ ಮೊದಲಾದವುಗಳಿಂದ, ಈ ಯೋಗದ ದಾರಿಗಳಿಂದ ಅಭ್ಯಸನ್, ಮನಸ್ಸನ್ನು ಈ ವಿಚಾರದಲ್ಲಿ ಹಾಕುತ್ತಾ. ಅಭ್ಯಾಸ ಅಂದರೆ ಅಸುಕ್ಷೇಪಣೆ ಅಂತ, ಎಸೆಯೋದು. ಮನಸ್ಸನ್ನು ದೇವರ ಕಡೆಗೆ ವಿಷಯದಿಂದ ತೆಗೆದು ಎಸೆಯೋದು ಅಂತಲೇ ಅರ್ಥ ಅಭ್ಯಾಸ ಅನ್ನೋದಕ್ಕೆ. ಶ್ರದ್ಧೆಯಿಂದ ಕೂಡಿದ್ದು, ಮಯಿ ಭಾವೇನ ಸತ್ಯೇನ, ನನ್ನಲ್ಲಿ ಪ್ರಾಮಾಣಿಕವಾದ ಮನಸ್ಸಿನಿಂದ ನನ್ನ ಕಥಾಶ್ರವಣ ಮೊದಲಾದವುಗಳನ್ನು ಮಾಡ್ತಾ, ಸರ್ವಭೂತ ಸಮತ್ವೇನ, ಎಲ್ಲ ಜೀವರಲ್ಲಿ ದೇವರು ಗುಣಪೂರ್ಣನಾಗಿ ಇದ್ದಾನೆ ಅಂತನ್ನುವ ಚಿಂತನೆ, ಅದು ಸರ್ವಭೂತ ಸಮತ್ವ. ಇನ್ನು ನಿರ್ವೈರೇಣ, ವೈರ ಇಲ್ಲದೆ ಇರೋದು. ವೈರ ಇಲ್ಲದೆ ಇರೋದು ಅಂದರೆ ಕೆಟ್ಟದ್ದನ್ನು ದ್ವೇಷ ಮಾಡಬೇಡ ಅಂತ ಅರ್ಥನಾ? ಹಾಗಲ್ಲ. ಅದು ಯಾರ್ಯಾರಿಗೆ ಏನೇನು ಅಂತ ಇರುತ್ತೆ. ಒಬ್ಬ ಬ್ರಾಹ್ಮಣನಿಗೆ ಯಾವ ವೈರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇರೋದು, ಇದು ನಿರ್ವೈರ. ಇನ್ನು ಕ್ಷತ್ರಿಯನಿಗೆ ಧರ್ಮವನ್ನು ಹೊರತುಪಡಿಸಿ ಬೇರೆದರಲ್ಲಿ ವೈರ ಇಲ್ಲದೆ ಇರೋದು. ಧರ್ಮದಿಂದ ವೈರಿಗಳಾದರೆ ಮಾತ್ರ ವೈರಿಗಳು, ಬೇರೆ ಇದರಿಂದ ಅಲ್ಲ. ಹೀಗೆ ಇವನು ಧರ್ಮಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾನ, ಜಗತ್ತು ಹಾಳು ಮಾಡ್ತಾ ಇದ್ದಾನ, ಸಿಟ್ಟು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಿಟ್ಟು ಮಾಡ್ಕೊಳ್ಬಿಡಿ. ಕ್ಷತ್ರಿಯನಿಗೆ ಆ ಒಂದು ವಿಶಿಷ್ಟ ಪವರ್ ಇರಬೇಕು ಮನಸ್ಸಿನಲ್ಲಿ, ಆ ಬೈಫರ್ಕೇಶನ್ ಇರಬೇಕು. ಹೀಗೆ ಒಬ್ಬೊಬ್ರಿಗೊಂದೊಂದು ನಿರ್ವೈರ ಅಂತ ಹೇಳಿದ್ರೆ. ನಿರ್ವೈರೇಣ ಅಪ್ರಸಂಗತಃ, ವಿಪರೀತ ಹಚ್ಚಿಕೊಳ್ಳೋದು. ವಿಪರೀತ ಹಚ್ಚಿಕೊಳ್ಳೋದು ಅಂದ್ರೇನು? ಗುಣವನ್ನು ದೋಷವಾಗಿ ಕಾಣೋದು, ಅದು ಪ್ರಸಂಗವೇ. ದೋಷವನ್ನು ಗುಣವಾಗಿ ಕಾಣೋದು, ಗುಣವನ್ನು ದೋಷವಾಗಿ ಕಾಣೋದು. ದೋಷವನ್ನು ದೋಷವಾಗಿ ನೋಡೋದಿಲ್ಲ, ಗುಣವನ್ನು ಗುಣವಾಗಿ ನೋಡೋಲ್ಲ.
ಇದು ಸಂಘ. ಪ್ರಸಂಗ ಏನು ಅಂದರೆ ಅವರ ದೈಹಿಕವಾದ ಮಾನಸಿಕವಾದದ್ದನ್ನೆಲ್ಲ ಅವರ ಆತ್ಮಕ್ಕೆ ಸಂಬಂಧಪಟ್ಟು ತಿಳ್ಕೊಳ್ಳೋದು. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಕುರುಡ ಇರ್ತಾನೆ, ಅವನ ಕುರುಡುತನ ಅನ್ನೋದು ಅವನ ಆತ್ಮಕ್ಕೆ ಬಂದಿದೆ ಅನ್ನೋ ಹಾಗೆ ಗೇಲಿ ಮಾಡೋದು. ಗೇಲಿ ಮಾಡಬೇಕಾದ್ರೆ ಏನು? ಇವಾಗ ಅಂಗವಿಕಲರನ್ನು ಗೇಲಿ ಮಾಡಬಾರದು. ಯಾಕೆ? ಯಾವುದೋ ಒಂದು ಕರ್ಮದಿಂದ ಈ ಅಂಗ ಅಭಿವ್ಯಕ್ತ ಆಗಿಲ್ಲ ಅಷ್ಟೇ. ಯಾವುದೋ ಒಂದು ಸಮಸ್ಯೆಯಿಂದ ಏನೋ ಈ ಒಂದು ಸಮಸ್ಯೆ ಇದೆ, ಅವರನ್ನು ಗೇಲಿ ಮಾಡೋದ್ರ ಅರ್ಥ ಏನು? ಇವರಿಗೆ ಇದು ಆತ್ಮಿಕವಾಗಿಯೇ ಇದೆ ಅಂತ, ಜೀವ ಸ್ವಭಾವದಲ್ಲೇ ಇದೆ ಅಂತ. ಇದು ಪ್ರಸಂಗ. ಇದು ಯಾವುದೂ ಇರಬಾರದು. ಸಂಘವೂ ಇರಬಾರದು, ಪ್ರಸಂಗವೂ ಇರಬಾರದು. ಬ್ರಹ್ಮಚರ್ಯೇಣ, ಬ್ರಹ್ಮಚರ್ಯ ಅಂತಂದರೆ ಮದುವೆ ಆಗದೆ ಇರೋದು ಅಂತ ಅರ್ಥ ಅಲ್ಲ. ಬ್ರಹ್ಮ ಅಂತಂದರೆ ದೇವರು, ದೇವರಲ್ಲಿ ತೊಡಗೋದು. ಅದಕ್ಕಿಂತ ಒಂದು ಅರ್ಥ ಉಂಟು. ಬ್ರಹ್ಮ ಅಂದರೆ ವೇದ, ವೇದದಲ್ಲಿ ತಿರುಗೋದು. ಇದನ್ನು ಬ್ರಹ್ಮಚರ್ಯ ಅಂತಾರೆ. ಮೌನೇನ, ಮನನಶೀಲತೆಯಿಂದ. ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಮಹೀಯಸ. ತನ್ನ ಧರ್ಮ. ಧರ್ಮ ಅಂದರೆ ಅಲ್ಲಿ ಎರಡು ಅರ್ಥ. ಒಂದು ಡ್ಯೂಟಿ, ಇನ್ನೊಂದು ಧಾರಣೆ. ಧರ್ಮ ಅಂತಂದರೆ ರಿಲಿಜನ್ ಅಂತ ಅರ್ಥ ಅಲ್ಲ ಇಲ್ಲಿ. ತನ್ನದೊಂದು ಡ್ಯೂಟಿ. ಯಾವುದನ್ನು ಮಾಡಿದರೆ ತಾನು ಬದುಕಬಲ್ಲನೋ ಅದು ಧರ್ಮವೇ. ಅದರ ಒಳಗಡೆ ದೇವರನ್ನು ಧ್ಯಾನ ಮಾಡ್ತಾ ಇರೋದು, ಅದು ಕೂಡ ಧರ್ಮ. ಧಾರಣಪೂರ್ವಕವಾದ ಮಾನ, ಇದು ಧರ್ಮ. ಈ ಧರ್ಮ ನಾವು ಅನುವಾದ ಮಾಡಲಿಕ್ಕಾಗಲಿಲ್ಲ. ಮತ್ತು ನಮ್ಮ ರಾಜೀವ್ ಮಲ್ಹೋತ್ರ ಕೆಲವು ಶಬ್ದಗಳನ್ನು ನೀವು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಡಿ ಅಂತ ಬಹಳ ರಿಸರ್ಚ್ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಈ ತರಹದ ಧರ್ಮ, ಉತ್ಕ್ರಾಂತಿ ಇತ್ಯಾದಿಗಳನ್ನೆಲ್ಲ ಅನುವಾದ ಮಾಡಬೇಡಿ ಅಂತ. ಈ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಆಗುವ ಕಾದಂಬರಿಗಳನ್ನು, ಬರಹಗಳನ್ನು ಒಮ್ಮೆ ನೋಡಿ. ಬಹಳ ಕಷ್ಟ. ನನಗೆ ಮೊದಲು ಹಾಗೆ ಅನುಭವ ಆಗಿದ್ದು ಮೂಕಜ್ಜಿಯ ಕನಸುಗಳು ಅಂತ ಹೇಳಿ ನಮ್ಮ ಶಿವರಾಮ ಕಾರಂತರದ್ದು. ಅದು ಇಂಗ್ಲೀಷ್ಗೆ ಅನುವಾದ ಆಗಿತ್ತು, ಮೂಕಜ್ಜಿಸ್ ವಿಸನ್ಸ್ ಅಂತ. ನಾನು ಭಾರಿ ಆಸೆಯಿಂದ ಇಂಗ್ಲೀಷ್ ಬರಬೇಕಾದ್ರೆ ಈ ಥರನೇ ಮಾಡಬೇಕು ಅಂತ ನನಗೆ, ಅಲ್ಲ ಈಗಲೂ ಅದೇನು ಹೋಗಿಲ್ಲ ಆ ಅಭಿಪ್ರಾಯ. ತಂದು ನೋಡಿದೆ. ಅಲ್ಲಿ ಇದು ಏನದು, ಆ ಶುಕ್ರವಾರ ಮುತ್ತೈದೆಯರನ್ನು ಕರೆದೇನು ಕೊಡ್ತಾರಲ್ಲ, ಏನದು? ಅಲ್ಲಲ್ಲ, ಬಾಗಿನ. ಆ ಬಾಗಿನ ಇಂಗ್ಲೀಷಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ 2 ಸೆಂಟೆನ್ಸು. ಆದರೂ ನಮಗದೇನು ಅಂತ ಅರ್ಥ ಆಗಲ್ಲ. ಯಾಕಂದರೆ ಬಾಗಿನ ಅವರ ಸಂಸ್ಕೃತಿಯಲ್ಲಿ ಇಲ್ಲ. ಅದನ್ನು ಇಂಗ್ಲೀಷಿನ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅದರಿಂದ ಧರ್ಮ ಇತ್ಯಾದಿ ಶಬ್ದಗಳನ್ನು ನೀವು ಅನುವಾದ ಮಾಡಬೇಡಿ ಅಂತ ರಾಜೀವ್ ಮಲ್ಹೋತ್ರ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಇರಲಿ, ಸ್ವಧರ್ಮೇಣ ಅಂದರೆ ಈ 2 ಅರ್ಥ. ಇದರಿಂದ ಯದೃಚ್ಛಯೋಪಲಬ್ಧೇನ ಸಂತುಷ್ಟ ಮಿತಭುಂಗುನಿ ವಿವಿಕ್ತ ಶರಣ ಶಾಂತ ಮೈತ್ರ ಕರುಣ ಆತ್ಮವಾನ್. ಯದೃಚ್ಛಯ ಉಪಲಬ್ಧೇನ, ದೇವರು ಕೊಟ್ಟಿದ್ದಷ್ಟರಲ್ಲಿ ತೃಪ್ತಿ ಹೊಂದಬೇಕು. ನನಗೆ ಇಷ್ಟು ಸಿಗಬೇಕು ಅಂತ ಹೇಳಿ ಟಾರ್ಗೆಟ್ ಎಲ್ಲ ಫಿಕ್ಸ್ ಮಾಡ್ಕೋಬಾರ್ದು. ಅದೇನಿದ್ರು ಕಂಪ್ನಿಗಳ ಕೆಲಸ. ನಾನು ಮುಂದುವರಿಬೇಕು ಜೀವನದಲ್ಲಿ, ಈ ವರ್ಷ ಇಷ್ಟು ಬಂತು, ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಬರಬೇಕು. ಒಬ್ಬ ವ್ಯಾಪಾರಿಗೆ ಅದು ಸರಿ ಏನು, ಬೇರೆ ಯಾರಿಗೂ ಅದು ಸರಿ ಇಲ್ಲ. ಕ್ಷತ್ರಿಯನಿಗಾಗಲಿ ಬ್ರಾಹ್ಮಣನಿಗಾಗಲಿ ಯಾರಿಗೂ ಅದು ಒಳ್ಳೆಯದಲ್ಲ. ಯದೃಚ್ಛಯ ಉಪಲಬ್ಧೇನ ಸಂತುಷ್ಟ. ಆದರೆ ಕ್ಷತ್ರಿಯನಿಗೆ ಅದು ಇರಬಾರದು ಅಂತ ವಿದುರ ನೀತಿ. ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ. ಒಂದು ತೃಪ್ತಿ ಇಲ್ಲದೆ ಹೋದರೆ ಆ ಬ್ರಾಹ್ಮಣನಿಗೆ ವೇದಾಧ್ಯಯನದ ಸೊಗಸು, ವೇದಾಧ್ಯಯನದ ಹಿರಿಮೆ ಗರಿಮೆ, ಆ ವೇದಾಧ್ಯಯನದ ಬಲುಮೆ ಅವನ ಮುಖದಲ್ಲಿ ಇರೋಲ್ಲ.
ಒಬ್ಬ ರಾಜನಿಗೆ ಆ ಸಂತೋಷ ಇರಬಾರ್ದು. ಸಾಕು ಇಷ್ಟೇ ರಾಜ್ಯ ಆಯಿತು, ನಾನು ಹೋಗಬೇಕಾದ ಪೀಕನ್ನು ಮುಟ್ಟಿದ್ದೇನೆ ಅಂತ ಹೇಳಿ ರಾಜನಿಗಿರಬಾರದು. ಹೀಗಾಗಿ ಎರಡು ಅತ್ಯಂತ ವಿರುದ್ಧವಾದ ಗುಣಗಳು ಅಂತ. ಆದರೆ ಇಲ್ಲಿ ಸಾಧಕನಿಗೆ ಸಂತುಷ್ಟ, ತೃಪ್ತಿ ಇರಬೇಕು ಅವನಿಗೆ. ಆ ತೃಪ್ತಿ ಮುಖದಲ್ಲಿ ಇದ್ದರೆ ಮಾತ್ರ ಅವನಿಗೆ ಅಧ್ಯಯನ ಮಾಡಿದ್ದು ಜೀರ್ಣ ಆಗುತ್ತೆ. ಆ ಜೀರ್ಣ ಆಗಿದ್ದು ಬ್ರಹ್ಮವರ್ಚಸ್ಸಾಗಿ ಮುಖದಲ್ಲಿ ತೋರುತ್ತೆ. ಮಿತಭುಕ್, ಮಿತವಾಗಿ ಉಣ್ಣಬೇಕು, ಉಣ್ಣಬೇಡಿ ಹೇಳಲಿಲ್ಲ, ಮಿತವಾಗಿ ಉಣ್ಣಬೇಕು ಅಂದರು. ಮುನಿಹಿ, ಮನ್ನಶೀಲನಾಗಿರಬೇಕು. ಇನ್ನು ವಿವಿಕ್ತ ಶರಣ, ಏಕಾಂತವನ್ನು ಬಯಸಬೇಕು. ಹಾಗಂತ ಲೋಕಾಂತಕ್ಕೆ ಹೆದರೋದಲ್ಲ, ಲೋಕಾಂತದಲ್ಲೇ ಯಾವಾಗಲೂ ಇರೋದಲ್ಲ. ಯಾಕೆಂದರೆ ಏಕಾಂತದಲ್ಲಿ ನಾವು ಯಾಕೆ ಇರಬೇಕು ಅಂದರೆ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಏಕಾಂತದಲ್ಲಿರಬೇಕು. ಅವ್ರ ಜೊತೆ ಮಾತಾಡದೆ ಇವ್ರ ಜೊತೆ ಮಾತಾಡದೆ, ಆಯ್ತಪ್ಪ ನಿನ್ನ ಜೊತೆ ನೀನು ಯಾವಾಗ ಮಾತನಾಡ್ತಿ, ಅದು ಏಕಾಂತ. ಇನ್ನು ಲೋಕಾಂತ, ಲೋಕಾಂತದಲ್ಲಿ ಯಾಕೆ ಇರಬೇಕು ಅಂದರೆ ನಮ್ಮಿಂದ ಯಾರಿಗೂ ಪ್ರಯೋಜನ ಆಗದೇ ಇರಬಾರದಲ್ಲ, ನಮ್ಮಿಂದ ಪ್ರಯೋಜನಗಳಾಗಬೇಕು. ಪ್ರಯೋಜನ ಆಗಬೇಕಾದ್ರೆ ಏನು ಮಾಡಬೇಕು? ಪ್ರಯೋಜನ ಆಗಬೇಕಾದರೆ ನಮ್ಮಿಂದ ಯಾರಿಗಾದರೂ ಉಪಯೋಗ ಆಗಬೇಕು ಅಂತ ಹೇಳಿದರೆ ನಾವು ಲೋಕಾಂತದಲ್ಲಿರಬೇಕು. ಜನತೆಗೆ ನಾವು ಸಿಗದೆ ಹೋದರೆ, ಜನರ ಮಧ್ಯದಲ್ಲಿ ಇಲ್ಲದೆ ಹೋದರೆ ನಮ್ಮಿಂದ ಏನನ್ನಾದರೂ ಪ್ರಯೋಜನ ಹೆಂಗೆ ಪಡಿತಾರವರು? ಅದರಿಂದ ಎರಡು ಬ್ಯಾಲೆನ್ಸ್ ಮಾಡಬೇಕು. ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಆಮೇಲೆ ಕ್ರಮೇಣ ಲೋಕಾಂತದಲ್ಲಿಯೂ ಏಕಾಂತವಾಗಿರುವಂತಹ ಶಕ್ತಿ ಬರುತ್ತೆ. ನಮ್ಮ ಸ್ವಾಮಿಗಳಿಗಿರಲಿಲ್ವೇ? ಪೇಜಾವರ ಸ್ವಾಮಿಗಳಿಗೆ ಅವರು ಎಷ್ಟೇ ಲೋಕಾಂತದಲ್ಲಿದ್ದರು, ಏಕಾಂತದಲ್ಲಿದ್ದರು ಅವರು. ಅದೊಂದು ಬಹಳ ವಿಶಿಷ್ಟವಾದ ಗುಣ. ಹೀಗಾಗಿ ವಿವಿಕ್ತ ಶರಣ ಅನ್ನೋದಕ್ಕೆ ಹೀಗೆ ಅರ್ಥ ಮಾಡಬೇಕು. ಶಾಂತ, ಮೊದಲು ಅವನ ಒಳಗಡೆ ನೆಮ್ಮದಿ ಇರಬೇಕು, ಆಮೇಲೆ ಉಳಿದವ್ರಿಗೆ ನೆಮ್ಮದಿ ಕೊಡ್ತಾನೆ. ಅವನ ಒಳಗಡೆ ಕಿರಿಕಿರಿ ಎತ್ತು ಅಂತಂದರೆ ಅದರಿಂದಲೇ ಅವನು ಕಿರಿಚಾಡೋದು, ಅದರಿಂದಲೇ ಅವನು ಅರ್ಚಾಡ್ತಾನೆ. ಅವನು ಬೇರೆಯವರಿಗೆ ಅವನಿಂದ ನೆಮ್ಮದಿ ಇಲ್ಲ. ಯಾಕೆ ಅಂತಂದರೆ ಅವನು ಒಳಗಡೆಯಿಂದ ಕಿರಿಕಿರಿಗೊಂಡಿರ್ತಾನೆ. ಆದ್ದರಿಂದಾಗಿ ಹಾಗಿರಬಾರದು, ಶಾಂತನಾಗಿ ಇರಬೇಕು ಸಾಧಕನಾದವ. ಮೈತ್ರಃ, ಮೈತ್ರಃ ಅಂತಂದರೆ ಸೂರ್ಯನಲ್ಲಿ ದೇವರನ್ನು ಆರಾಧನೆ ಮಾಡುವವ ಮೈತ್ರ. ಇನ್ನೊಂದು ಸ್ನೇಹಶೀಲನಾಗಿ ಇರಬೇಕು. ಇವನ ಹತ್ರ ಹೋಗ್ಬೋದಪ್ಪ ಅಂತ ಹೇಳಿ ಅನ್ನುವ ಹಾಗೆ ಇರಬೇಕು. ಅವನು ಮೈತ್ರಃ. ಇನ್ನು ಕರುಣಃ, ತನಗಿಂತ ಕಿರಿಯರ ಮೇಲೆ ಕರುಣೆ ಇರಬೇಕು. ಇನ್ನು ಆತ್ಮವಾನ್, ಇಷ್ಟಾಗಿಯೂ ಕೂಡ ತನ್ನ ಮನಸ್ಸನ್ನು ತನ್ನ ಕಂಟ್ರೋಲಲ್ಲೇ ಇಟ್ಕೊಂಡಿರುವಂಥವನೊಬ್ಬ ಆಗಿರಬೇಕು. ಸಿಟ್ಟು ಬಂದರೂ ಅದನ್ನು ಕೂಡಲೇ ನಿಗ್ರಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು. ಸಾನುಬಂಧೇ ಚ ದೇಹೇಸ್ಮಿನ್ ಅಕುರ್ವನ್ ಅಸದಾಗ್ರಹಂ ಜ್ಞಾನೇನ ದೃಷ್ಟತತ್ವೇನ ಪ್ರಕೃತೇ ಪುರುಷಸ್ಯ ಚ. ಅವನು ಸಾನುಬಂಧೇ ಚ ದೇಹೇಸ್ಮಿನ್, ದೇಹದಲ್ಲಿ ಅವನಿಗೆ ಅಸದಾಗ್ರಹ ಇರಬಾರದು. ಆಗ್ರಹ ಅದು ಎಲ್ಲರಿಗೂ ಇದ್ದೇ ಇರುತ್ತೆ, ಇರಲೇಬೇಕು. ಆಗ್ರಹ ಇಲ್ಲದೆ ಹೋದರೆ ಕೆಲಸವೇ ಆಗಲ್ಲ. ದೇಹದಲ್ಲಿ ನಾನು ಅಂತನ್ನುವ ಪ್ರಜ್ಞೆ ಇಲ್ಲದೆ ಹೋದರೆ ಯಾರೂ ಕೆಲಸಕ್ಕಾಗಿ ಪ್ರಯತ್ನನೇ ಪಡಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕಾ? ಹಾಗಾದರೆ ಜೀವನಕ್ಕೆ ಪ್ರಯತ್ನವೇ ಪಡದೆ ಜೀವನ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡಬೇಕಲ್ಲ, ಅದು ಅದಲ್ಲ. ಅಸದಾಗ್ರಹ ಇರಬಾರ್ದು, ಆಗ್ರಹ ಇರಬಾರ್ದು ಹೇಳಿಲ್ಲ, ಅಸದಾಗ್ರಹ ಇರಬಾರ್ದು. ಅಸದಾಗ್ರಹ ಅಂದ್ರೇನು? ದೇಹ ಮಾತ್ರ ಸರ್ವಸ್ವ ಅಂತ. ಈ ದೈತ್ಯರೆಲ್ಲ ವರ ಕೇಳಲ್ವೇ, ನಾನು ಅವಧ್ಯನಾಗಿರಬೇಕು ಅಂತ. ವಸ್ತುತಃ ಅವರು ಅವಧ್ಯರೇ, ದೈತ್ಯರೆಲ್ಲರೂ ಅವಧ್ಯರೇ. ಏನು ಪ್ರತ್ಯೇಕ ಏನು ವರ ಕೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ, ನಾನು ಸಾಯಬಾರದು ಅಂತ. ಅವರು ಸಾಯೋದೇ ಇಲ್ಲ, ಯಾರೂ ಸಾಯಲ್ಲ, ದೇಹ ಬೇರೆ ಆಗತ್ತೆ. ಅದಕ್ಕೆ ಅವ್ರೇನು ಮಾಡಬೇಕು? ಅವಧ್ಯರು ಅಂತ ಕೇಳ್ಕೊಳ್ಳೋ ಬದಲು ಏನು ಮಾಡಿದ್ರೂ ಜ್ಞಾನ ಇರಬೇಕು ನನಗೆ, ಎಲ್ಲದರ ಹಿಂದಿನ ಮುಂದಿನ ಎಲ್ಲದರ ಯಾವ್ಯಾವ ದೇಹದಲ್ಲಿ ಬಂದೆ ಆ ಎಲ್ಲ ದೇಹದ ಜ್ಞಾನ ಇರಬೇಕು ಅಂತ ಕೇಳ್ಕೊಂಡ್ರೆ ಮುಗಿದೇ ಹೋಯಿತು. ಆದರೆ ತಾಮಸರು ಆ ರೀತಿ ಕೇಳ್ಕೊಳ್ಳೋದೇ ಇಲ್ಲ. ಅವ್ರೇನು ಮಾಡ್ತಾರೆ? ಈ ದೇಹ ಮಾತ್ರ ನಾನು ಯಾವಾಗಲೂ ಇರಬೇಕು ಅಂತ ಕೇಳ್ಕೊತಾರೆ. ಅದು ಸಮಸ್ಯೆ. ಅದನ್ನು ಹೇಳಿದ್ದು ಕಪಿಲ. ಸಾನುಬಂಧೇ ಚ ದೇಹೇಸ್ಮಿನ್ ಅಕುರ್ವನ್ ಅಸದಾಗ್ರಹಂ.
ಇದು ಎಲ್ಲದಕ್ಕೂ ಅನ್ವಯ. ಈ ದೇಹದಲ್ಲಿ ಈ ಕಾಲದಲ್ಲಿ ಇವನು ಉನ್ನತ ಅಂತ ಅಂದುಕೊಳ್ಳೋದು. ಆಮೇಲೆ ಇವಾಗ ನಾವು ಒಬ್ಬ ವ್ಯಕ್ತಿಯನ್ನು ಎಷ್ಟೋ ಕಾಲ ಆದಮೇಲೆ ಭೇಟಿ ಆಗ್ತೇವಲ್ಲ, ಆಗ ಅವನ ಬೆಳವಣಿಗೆಯನ್ನು ಗುರುತಿಸುವ ಕಣ್ಣಿರಬೇಕು. ಆವಾಗ ಮಾಡ್ತಾ ಇರೋ ತಪ್ಪನ್ನು ಈಗಲೂ ಮಾಡ್ತಾ ಇದ್ದಾನೆ ಅಂತ ಅನ್ನೋದಲ್ಲ. ಒಬ್ಬ ಬೆಳೆಯುವ ವ್ಯಕ್ತಿ ಅವನು ಚಿಕ್ಕಂದಿನಲ್ಲಿ ಏನೋ ಮಾಡ್ತಾ ಇರ್ತಾನೆ, ಚಿಕ್ಕಂದಿನಲ್ಲಿ ಆಟ ಆಡ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಅವನು ಬೆಳೆದಿದ್ದಾನೆ, ದೊಡ್ಡ ಸ್ಥಾನದಲ್ಲಿದ್ದಾನೆ. ಈಗಲೂ ಅವನನ್ನು ಅದೇ ಲೆವೆಲಲ್ಲಿ ನೋಡೋದಲ್ಲ, ಅವನಲ್ಲಿ ಬೆಳವಣಿಗೆ ಆಗಿರುತ್ತೆ, ಬದಲಾವಣೆಗಳಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಬೇಕು. ಇದೆಲ್ಲ ಮಾಡದೆ ಹೋದರೆ, ಈ ತರಹ ನಾವು ಚಿಂತನೆ ಮಾಡದೆ ಹೋದರೆ ಅದು ಅಸದಾಗ್ರಹ. ಚಿಂತನೆ ಮಾಡಿದ್ರೆ ಅದು ಆಗ್ರಹ ಅಲ್ಲ. ಅದಕ್ಕೆ ದೇಹಕ್ಕೆ ಸಂಬಂಧಿಸಿದ ಎಲ್ಲದರಲ್ಲಿ ಹೀಗಿರಬೇಕು. ಜ್ಞಾನೇನ ದೃಷ್ಟತತ್ವೇನ ಪ್ರಕೃತೇ ಪುರುಷಸ್ಯ ಚ. ಪ್ರಕೃತಿಯ ಮತ್ತು ಪುರುಷರ ಜ್ಞಾನ ಅದು ಇರಬೇಕು. ಪ್ರಕೃತಿಯ ಜ್ಞಾನ, ಪುರುಷರ ಜ್ಞಾನ. ನಿವೃತ್ತ ಬುದ್ಧ್ಯವಸ್ಥಾನೋ ದೂರೀಭೂತ ಅನ್ಯದರ್ಶನ ಉಪಲಭ್ಯ ಆತ್ಮನಾತ್ಮಾನಂ ಚಕ್ಷುಷೇವ ಅರ್ಕಂ ಆತ್ಮದೃಕ್. ನಿವೃತ್ತ ಬುದ್ಧ್ಯವಸ್ಥಾನ, ಬುದ್ಧಿ ಅವಾಕ್ಸ್ಥಾನಂ ಅಂತ ಹೇಳಿ ಅನಂತ ತೀರ್ಥರ ಪಾಠ. ಅನಂತ ತೀರ್ಥರು ಬಹಳ ಹಳಬರು. ಅವರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ವಿಜಯಧ್ವಜರಿಗಿಂತ ಮೊದಲು, ವಿಜಯಧ್ವಜರದ್ದು ಪ್ರಾಚೀನ ವ್ಯಾಖ್ಯಾನ ಅಂತ ಇಬ್ಬರು ವ್ಯಾಖ್ಯಾನ ಬರೆದಿದ್ದಾರೆ. ಒಂದು ಅನಂತ ತೀರ್ಥರು, ಇನ್ನೊಬ್ಬರು ವಿಜಯ ತೀರ್ಥರು. ವಿಜಯ ತೀರ್ಥರು ಅಂದರೆ ಇವತ್ತು ಪರಂಪರೆಯಲ್ಲಿ ಅವರ ಹೆಸರು ಕಾಣೋಲ್ಲ. ಅನಂತ ತೀರ್ಥ ವಿಜಯ ತೀರ್ಥವು ಮಸ್ಕರ ವರಿವಂದ್ಯವು ಪ್ರಣಮ್ಯ ಅಂತ ಹೇಳಿ ವಿಜಯಧ್ವಜ ತೀರ್ಥರು ತಮಗಿಂತ ಪೂರ್ವಾಚಾರ್ಯರು ಏನು ವ್ಯಾಖ್ಯಾನ ಬರೆದಿದ್ದಾರೆ ಅವ್ರ ಬಗ್ಗೆ ಹೇಳಿದ್ದಾರೆ. ನಿವೃತ್ತ ಬುದ್ಧ್ಯವಾಕ್ ಸ್ಥಾನ ಅಂತ ಅವ್ರ ಪಾಠ. ಅದನ್ನೇ ಆಚಾರ್ಯರು ಹೇಳಿದ ಹಾಗೆ ಕಾಣುತ್ತೆ. ಬುದ್ಧೇ ಅವಾಕ್ ಸ್ಥಾನಂ ನಿದ್ರಾದಿ ಅಂತ. ಬುದ್ಧಿಯ ಕೆಳಗಿನ ಸ್ಥಾನಗಳನ್ನು ನೀಗಿಕೊಂಡು ಅಂತ ಇವತ್ತಿನ ಅನುವಾದ ಮಾಡಬಹುದು. ಬುದ್ಧಿಯ ಕೆಳಗಿನ ಸ್ಥಾನಗಳು ಯಾವುದು ಅಂತಂದರೆ ನಿದ್ರೆ, ಕನಸು ಮೊದಲಾದವು. ಬುದ್ಧಿಯ ಕೆಳಗಿನ ಸ್ಥಾನ ನಿದ್ರೆ, ಬುದ್ಧಿಯ ಕೆಳಗಿನ ಸ್ಥಾನ ಭ್ರಮೆ. ಅಂದರೆ ಬುದ್ಧಿ ಅನ್ನೋದು ಕೆಳಗಡೆ ಬಂದಾಗ, ಉಚ್ಚ ಮಟ್ಟದಲ್ಲಿ ಓಡಾಡದೇ ಇದ್ದಾಗ ಇವೆಲ್ಲ ಆಗುವಂಥದ್ದು. ಅಂದರೆ ಬುದ್ಧಿ ಅನ್ನೋದು ಪೂರ್ಣ ಉಪಯುಕ್ತ ಆಗೋದೇ ಎಚ್ಚರದಲ್ಲಿ. ಬುದ್ಧಿ ಅಂದರೆ ಏನು? ಸರಿತಪ್ಪುಗಳನ್ನು ನಿರ್ಣಯ ಮಾಡುವಂತಹ ತಾಕತ್ತು, ಮನಸ್ಸಿನ ಒಂದು ಭಾಗ, ಮನಸ್ಸಿನ ಶಕ್ತಿ ಬುದ್ಧಿ ಅನ್ನೋದು. ಅಂದಮೇಲೆ ನಿದ್ರೆ ಮಾಡ್ತಾ ಇದ್ದಾಗ ಏನು ತೀರ್ಮಾನ ಮಾಡಲಿಕ್ಕಾಗತ್ತೆ? ಅಲ್ಲ, ಕೆಲವೊಮ್ಮೆ ನನ್ನ ಅನುಭವಕ್ಕೆ ಬಂದಂತೆ ಬೇರೆಯವರ ಅನುಭವದಲ್ಲಿಯೂ ಇದ್ದ ಹಾಗೆ ಬೇರೆ ಎಷ್ಟೋ ಜನರಿಗಾಗುತ್ತೆ. ಅದೇನು ಅಪರೂಪದ ಅನುಭವ ಏನಲ್ಲ. ಏನು ಅಂದರೆ ನಾವು ಯಾವುದೋ ತಾಡವಾಲೆಯನ್ನು ನೋಡ್ತಾ ಇರೋ ಹಾಗೆ, ಯಾವುದೋ ಪಾಠಾಂತರಗಳು ಹೊಳೆಯೋದು, ಇವುಗಳೆಲ್ಲ ಆಗತ್ತೆ. ಆದರೆ ಅದೆಲ್ಲವೂ ಕೂಡ ಎಚ್ಚರದಲ್ಲಿ ನೆನಪಿರಬೇಕು ಅಂತನೂ ಅಲ್ಲ. ಕೆಲವೊಮ್ಮೆ ಎಚ್ಚರದಲ್ಲಿ ನೆನಪಿದ್ರೂ ಕೂಡ ಅದು ಯಾಕೆ ಹೀಗೆ ನನ್ನ ಮನಸ್ಸಿನಲ್ಲಿ ಯೋಚನೆ ಬಂತು ಅಂತ ಕೇಳ್ಕೊಳ್ಳೋ ಹಾಗಾಗಿಬಿಡುತ್ತೆ. ಅದರಿಂದ ಬುದ್ಧಿ ಅವಾಕ್ ಸ್ಥಾನ, ಬುದ್ಧಿಯ ಕೆಳಗಡೆಯ ಸ್ಥಾನ ಅಂದರೆ ನಿದ್ರೆ, ಕನಸು ಮೊದಲಾದವುಗಳು. ನಿದ್ರೆಯಲ್ಲಂತೂ ಬುದ್ಧಿ ಏನು ಕೆಲಸವೇ ಮಾಡ್ತಾ ಇರಲ್ಲ, ಇನ್ನು ಕನಸಿನಲ್ಲಿಯೂ ಕೆಲಸ ಮಾಡ್ತಾ ಇರಲ್ಲ. ಅದರಿಂದಾಗಿ ಹೇಳಿದ್ರು ನಿವೃತ್ತ ಬುದ್ಧ್ಯವಾಕ್ ಸ್ಥಾನ ಅಂತ ಆಚಾರ್ಯರ ಪಾಠ. ನಿವೃತ್ತ ಬುದ್ಧ್ಯವಸ್ಥಾನ ಅಂತ ಹೇಳಿ ಈಗ ಇರುವಂತಹ ಎಲ್ಲ ಕೋಶಗಳ ಪಾಠ. ಅದನ್ನು ಆಚಾರ್ಯರು ಅಷ್ಟನ್ನು ಮಾತ್ರ ಅರ್ಥ ಬರೆದರು. ಬುದ್ಧೇ ಅವಾಕ್ ಸ್ಥಾನಂ ನಿದ್ರಾದಿ ಅಂದರು.
ದೂರೀಭೂತ ಅನ್ಯದರ್ಶನ, ಶಬ್ದ ಸ್ಪರ್ಶ ಮೊದಲಾದವುಗಳ ಬಗೆಗೆ ಉತ್ಕಟವಾದ ಆಕಾಂಕ್ಷೆ ಇಲ್ಲದೆ ಇರುವುದು. ಅದನ್ನೇನಂತ ಹೇಳಿದ್ರು? ನಿವೃತ್ತ ದೂರೀಭೂತ ಅನ್ಯದರ್ಶನ. ಈ ಎರಡರ ಬಗ್ಗೆ ಎಚ್ಚರ ಇರಬೇಕು ನಮಗೆ. ಒಂದು, ಕನಸು ಮೊದಲಾದವುಗಳು ಚಟ ಆಗಬಾರದು, ಅಂದರೆ ಯಾವಾಗಲೂ ನಿದ್ರೆ ಮಾಡಬಾರದು ಅಂತ ಅರ್ಥ. ಕನಸು ಚಟ ಆಗೋದು ಅಂದರೆ ಯಾವಾಗಲೂ ನಿದ್ರೆ ಮಾಡ್ತಾ ಇರಬಾರದು. ಗಾಢವಾದ ನಿದ್ರೆ ಆದಮೇಲೂ ಕೂಡ ಬಹಳ ಹೊತ್ತಾದ ಮೇಲೆ ಹೇಳೋದು, ಅದು ನಿದ್ರೆಯೇ ಚಟ. ನಾನು ನೋಡಿದ್ದೇನೆ. ನಿದ್ರೆಯಲ್ಲಿ ಮತ್ತು ಹಗಲತ್ತೆರಡು ಕನಸು ಕನಸು ಕಾಣಬೇಕಾದ್ರೆ ಅದು ಮನೋರಥ, ಇದಲ್ಲ. ಮನೋರಥ ಅಂತಾರೆ, ಅದು ನಿದ್ರೆ ಅಲ್ಲ. ನಿದ್ರೆಯಲ್ಲಿ ಬೀಳುವ ಕನಸಲ್ಲ. ಇರಲಿ, ಇಲ್ಲಿಗೆ ಬರೋಣ. ಉಪಲಭ್ಯ ಆತ್ಮನಾತ್ಮಾನಂ, ಆತ್ಮನ ತನ್ನ ಪ್ರಯತ್ನದಿಂದ ಹೀಗೆ ಮಾಡಿ, ಇದೆರಡೂ ಇರಬೇಕು. ದೂರೀಭೂತ ಅನ್ಯದರ್ಶನ, ಶಬ್ದಾದಿಗಳ ಬಗೆಗೆ ಉತ್ಕಟವಾದ ಆಕಾಂಕ್ಷೆ. ಇನ್ನು ನಿವೃತ್ತ ಬುದ್ಧವಸ್ಥಾನ, ಅವಾಕ್ಸ್ಥಾನ, ಬುದ್ಧಿಯ ಕೆಳಗಿನ ಇದನ್ನು ಹೊಂದಬಾರದು. ನಾವು ಒಬ್ಬರನ್ನು ನೋಡಿದ್ದೆವು. ಅವರಿವಾಗ ಆ ಮಹಾನುಭಾವ ಎಲ್ಲಿದ್ದಾನೋ ಗೊತ್ತಿಲ್ಲ. ದಶಮಿ ರಾತ್ರಿ ನಿದ್ರೆ ಮಾಡಿದರೆ ದ್ವಾದಶಿ ಬೆಳಗ್ಗೆನೆ ಹೇಳ್ತಾ ಇದ್ದದ್ದು. ಅದು ಸಾಧ್ಯವಾ ಅಂತ ಒಮ್ಮೊಮ್ಮೆ ಅನ್ನಿಸ್ಬಿಡುತ್ತೆ. ಇದೆಲ್ಲ ವಿಪರೀತ ದೋಷಗಳು. ಹಾಗೆ ನಾವು ಮಾಡಬಾರದು. ಈ ಥರದ್ದನ್ನೆಲ್ಲ ಮೀರಬೇಕು. ವಿಪರೀತ ದೇಹದ ಈ ತರಹದ ಸಮಸ್ಯೆಗಳು. ಈ ದೇಹ ಅನ್ನೋದು ಯಾವುದಕ್ಕೆ ಉಪಯುಕ್ತ ಆಗಬೇಕು ಅಂದರೆ ಜ್ಞಾನಕ್ಕೆ ಉಪಯುಕ್ತ ಆಗಬೇಕು ಅಷ್ಟೆ. ಆ ಜ್ಞಾನದ ವಿಚಾರದಲ್ಲಿ ತೇಯಬೇಕು. ಅದಕ್ಕಾಗಿ ಕರ್ಮಕ್ಕೆ ಒಂದು ಗುರಿ ಉಂಟು, ಜ್ಞಾನ ಅಂತ. ಸುಮ್ಮನೆ ಕರ್ಮ ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಥವೇ ಇಲ್ಲ. ಕರ್ಮದ ಗುರಿ ಏನಿದೆ, ಆ ಜ್ಞಾನವನ್ನು ಪಡೆಯಲಿಕ್ಕಾಗಿಯೇ ಉಳಿದ ಎಲ್ಲ ಕ್ರಿಯೆ. ಇವಾಗ ನೋಡಿ, ಸೇವೆಯನ್ನು ಶುಶ್ರೂಷೆ ಅಂತಾರೆ. ಶುಶ್ರೂಷೆ ಅಂದರೆ ಏನು? ಅಂತಿಮವಾಗಿ ಅದು ಶ್ರೋತುಮಿಚ್ಛ ಶುಶ್ರೂಷ. ಪದದ ನೇರವಾದ ಅರ್ಥ ಏನು ಅಂದರೆ ಶ್ರೋತುಮಿಚ್ಛ ಶುಶ್ರೂಷ, ಕೇಳಬೇಕು ಅನ್ನುವ ಬಯಕೆ. ಆ ಬಯಕೆಯಿಂದ ಅವರಿಗೆ ಬಿಡುವಾಗಲಿ ಗುರುಗಳಿಗೆ ಅಂತೇಳಿ ಅನುವು ಮಾಡಿ ಕೊಡ್ತೇವೆ ಅಷ್ಟೆ. ಅವರಿಗೆ ಕೆಲಸದಲ್ಲಿ ನೆರವು ಇತ್ಯಾದಿಗಳನ್ನು ಮಾಡಿಕೊಡ್ತೇವೆ. ಅದು ಈ ಎಲ್ಲ ನಾವು ಈ ಕ್ರಿಯೆ ಮೂಲಭೂತವಾಗಿ ಏನು ಕೇಳುವ ಬಯಕೆಯಿಂದಲೇ ಇರುವಂಥದ್ದು. ಹೀಗಾಗಿ ಈ ಐಡಿಯಾ ಇದ್ದು ದೂರೀಭೂತ ಅನ್ಯದರ್ಶನ ಆಗಿ ಇರಬೇಕು. ಮುಕ್ತಲಿಂಗ ಸದಾಭಾಸಂ ಅಸತಿ ಪ್ರತಿಪದ್ಯತೆ ಸತೋ ಬಂಧುಂ ಸಮಂ ಚಕ್ಷು ಸರ್ವಾನುಸ್ಯೂತಮದ್ವಯಂ. ದೇವರನ್ನು ಹೀಗೆ ದೂರದಿಂದ ಚಿಂತನೆ ಮಾಡ್ತಾ ತನ್ನ ಬಗೆಗೆ ತಿಳ್ಕೊಳ್ಳುತ್ತಾ ಹೋಗಬೇಕು. ಮುಕ್ತಲಿಂಗ ಅಂತಂದರೆ ಲಿಂಗ ಶರೀರದ ಬಗೆಗೆ ಅರಿವಿರೋದು ಅಂತ ಒಂದರ್ಥ. ಲಿಂಗ ಶರೀರ ಬಗ್ಗೆ ಅರಿವಿದ್ರೆ ಏನರ್ಥ? ಶರೀರಾಭಿಮಾನದಿಂದ ಮುಕ್ತನಾಗಿರ್ತಾನೆ. ಅದರಿಂದಾಗಿ ಮುಕ್ತಲಿಂಗ. ಆ ಮುಕ್ತಲಿಂಗನಾಗಿ ಅಸತಿ ಸದಾಭಾಸಂ, ಈ ಶರೀರ ಏನಿದೆ ಅದು ಅಸತ್, ಅಮಂಗಳವೂ ಇದೆ ಇದರಲ್ಲಿ. ದೇವರ ಒಂದು ಕೊಡುಗೆ ಅಂತನ್ನುವ ಎಚ್ಚರವನ್ನು ಇಟ್ಟುಕೊಂಡು ಮುಂದೆ ಒಲಿತಾನೆ. ಸತೋ ಬಂಧುಂ ಸಮಂ ಚಕ್ಷು, ಮುಖ್ಯ ಪ್ರಾಣನ ಬಂಧು ದೇವರು. ಸತೋ ಬಂಧು ಮಸತಿ ನಿರವಿಂದನ್ ಅಂತನ್ನುವ ವೇದವನ್ನೇ
ಭಾಗವತ ಇಲ್ಲಿ ಹೇಳಿದ್ದು. ಸತೋ ಬಂಧುಂ, ಸತಃ ಬಂಧುಂ, ಪರಮಾತ್ಮನ ಉತ್ಕಟವಾದ ಬಂಧು ಆಗಿರುವ, ಸಮಂ ಚಕ್ಷುಹು, ಎಲ್ಲ ಕಡೆ ಸಾವಧಾರಣವಾದ ಅರಿವು, ಸರ್ವಾನುಸ್ಯೂತಂ, ಎಲ್ಲ ಕಡೆ ತೊಡಗಿರುವ, ಅದ್ವಯಂ, ಎರಡಿರದ. ಎರಡು ಇರದ ಅಂತಂದರೆ ಎಣೆಯಿರದ, ಮಿಗಿಲಿರದ, ಅಧಿಕವಿರದ, ಸದೃಶವಿರದ ವಸ್ತುವನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಆಚಾರ್ಯರು ಇನ್ನೊಂದು ಅರ್ಥವನ್ನು ಹೇಳಿದರು. ಅಸತಿ ಸದಾಭಾಸಂ, ಅಸತಿ ಅಂದರೆ ಪ್ರಳಯೇ ಅಂದರು ಆಚಾರ್ಯ. ಪ್ರಳಯದಲ್ಲಿ ಸದಾಭಾಸಂ, ಪರಮಾತ್ಮನ ಪ್ರತಿಬಿಂಬನಾಗಿ ಜೀವನ ಅಸ್ತಿತ್ವ ಇರುತ್ತೆ. ಸ್ವತಂತ್ರವಾಗಿ ಇರಲಿಕ್ಕೆ ಅವನ ಕೈನಲ್ಲಿ ಆಗೋದಿಲ್ಲ. ಪರಮಾತ್ಮನ ಪ್ರತಿಬಿಂಬ ಭಾವವನ್ನು ಬಿಟ್ಟು ಬೇರೆ ರೀತಿಯಿಂದ ಅವನಿರೋಲ್ಲ. ಈ ತರಹದ ದೇವರನ್ನು ಚಿಂತಿಸಬೇಕು. ಯಥಾ ಜಲಸ್ಥ ಆಭಾಸ ಸ್ಥಲಸ್ಥೇನಾಥ ದೃಶ್ಯತೆ, ಸ್ವಾಭಾಸೇನ ಯಥಾ ಸೂರ್ಯ ಜಲಸ್ಥೇನ ದಿವಿಸ್ಥಿತ. ದೇವರು ನಮ್ಮ ಬಿಂಬ ಅಂತಾದಾಗ ದೇವರಿಗೂ ನಮಗೂ ಅಗಾಧವಾದ ವ್ಯತ್ಯಾಸ ಹೇಗಿರುತ್ತೆ ಅಂತ ಕೇಳಿದರೆ ಅದಕ್ಕೆ ಉತ್ತರ, ಯಥಾ ಜಲಸ್ಥ ಆಭಾಸ, ಜಲದಲ್ಲಿರುವ ಪ್ರತಿಬಿಂಬ ಅದು ಬಿಂಬ ನೆಲದಲ್ಲಿ ಇರುತ್ತೆ. ನೆಲದಲ್ಲಿರುವ ಬಿಂಬ ಜಲದಲ್ಲಿ ಕಾಣುತ್ತೆ. ನೆಲದಲ್ಲಿ ಇರೋದು ನೆಂದಿರೋದಿಲ್ಲ, ಜಲದಲ್ಲಿ ಇರೋದು ನೆಂದಿರಲ್ಲ, ಆದರೆ ನೆಂದಂತೆ ಇರುತ್ತೆ. ಕನ್ನಡಿಯಲ್ಲಿ ನಾವು ನಮ್ಮನ್ನು ನೋಡಿಕೊಳ್ತೇವೆ. ಕನ್ನಡಿ ಪುಡಿ ಪುಡಿಯಾಗಿದೆ ಅಂತ ಇಟ್ಟುಕೊಳ್ಳಿ. 10 ಗಾಜಿನ ತುಂಡಿನಲ್ಲಿ ನಾವು 10 ಕಾಣುತ್ತೇವೆ, ನಾವು 10 ಇಲ್ಲ. ಹೀಗೆ ಜೀವನಿಗೂ ದೇವರಿಗೂ ಬಿಂಬ ಪ್ರತಿಬಿಂಬ ಭಾವ ಇದ್ದರೂ ಕೂಡ ವೈಸಾದೃಶ್ಯ ಇದೆ. ದ್ಯಾರ್ ಇಸ್ ನೋ ಸಿಮಿಲಾರಿಟಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಯಥಾ ಜಲಸ್ಥ ಆಭಾಸ ಸ್ಥಲಸ್ಥೇನಾಥ ದೃಶ್ಯತೆ, ಸ್ವಾಭಾಸೇನ ಯಥಾ ಸೂರ್ಯ ಜಲಸ್ಥೇನ ದಿವಿಸ್ಥಿತ. ಅದಕ್ಕೆ ಇನ್ನೊಂದು ಪ್ರಸಿದ್ಧವಾದ ಉದಾಹರಣೆ, ಮೇಲ್ಗಡೆ ಸೂರ್ಯ ಇದ್ದಾನೆ, ಕೆಳಗಡೆ ಸೂರ್ಯನ ಪ್ರತಿಬಿಂಬ ಕೊಳದಲ್ಲಿ ಉಂಟು. ಕೊಳದಲ್ಲಿರುವ ಸೂರ್ಯ ಮೇಲ್ಗಡೆ ಇರುವ ಸೂರ್ಯನಂತೆ ಇಲ್ಲ, ಆಕಾರ ಸೂರ್ಯನಂತೆ ಇದೆ. ಸೂರ್ಯ ಬೆಂಕಿ, ಇಲ್ಲಿ ಕೊಳದಲ್ಲಿ ಯಾರೂ ಬೆಂಕಿ ಹಾಕಿಲ್ಲ. ಅದು ನೀವು ಎಷ್ಟೇ ಹೊರಗಡೆ ಬಿಸಿಲಿದ್ರೂ ಕೊಳದಲ್ಲಿ ಮುಳುಗಬೇಕಾದ್ರೆ ತಣ್ಣಗೇನೆ ಆಗೋದು. ಅದು ತನ್ನ ಸ್ವಭಾವವನ್ನೇನು ಬಿಟ್ಟಿರೋಲ್ಲ. ಮೇಲ್ಗಡೆ ಬಿಸಿ ಇರುತ್ತೆ, ಮುಳುಗಿದ್ರೆ ತಣ್ಣಗೆ ಇರುತ್ತೆ. ಈ ಒಂದು ಪ್ರತೀಕವನ್ನು ವ್ಯಾಸರು, ವೇದವ್ಯಾಸರು ಅಥವಾ ವ್ಯಾಸಜ್ಜ ಧೃತರಾಷ್ಟ್ರನ ಮನಸ್ಥಿತಿಯನ್ನು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ. ಧೃತರಾಷ್ಟ್ರನ ಮನಸ್ಥಿತಿಯನ್ನು ವರ್ಣನೆ ಮಾಡಬೇಕಾದ್ರೆ ಅಂತಃಶೀತಃ ಬಹಿಶ್ಚೋಷ್ಣಃ ಗ್ರೀಷ್ಮೇ ಗಾಧ ಹೃದೋ ಯಥಾ ಅಂತಾರೆ. ದ್ರೌಪದಿಯನ್ನು ಪಾಂಡವರು ಕಟ್ಟಿಕೊಂಡರು ಅಂತಂದಾಗ ಮನಸ್ಸಿನಲ್ಲಿ ಸಂಕಟವಾಯಿತು, ಹೊರಗಡೆ ಸಂತಸವನ್ನು ತೋರಿಸಿದ. ಹೇಗೆ? ಬೇಸಿಗೆಯಲ್ಲಿ ತುಂಬಿರುವ ಸರೋವರದಂತೆ. ಬೇಸಿಗೆಯಲ್ಲಿ ಸರೋವರ ಮೇಲ್ಮೈಯಲ್ಲಿ ಬಿಸಿಯಾಗಿ ಇರುತ್ತೆ, ಆಳಕ್ಕೆ ಇಳಿದ್ರೆ ತಣ್ಣನೆಯ ನೀರು, ಹಾಗಾಗತ್ತೆ. ಅದಕ್ಕೆ ಹೇಳಿತು ಸ್ವಾಭಾಸೇನ ಯಥಾ ಸೂರ್ಯ ಜಲಸ್ಥೇನ. ಇದು ಅರ್ಥ ಆಗಿರಬೇಕು ನಮಗೆ. ಜೀವ ದೇವರ ಪ್ರತಿಬಿಂಬ, ಆದರೆ ಗುಣಗಳಲ್ಲಿ ಒಬ್ಬರಿಗೊಬ್ಬರಿಗೆ ತಾಳೆಯಾಗುವುದಿಲ್ಲ. ಕಾರಣ ಏನು ಅಂತ ಗೊತ್ತಿರಬೇಕು. ಏವಂ ತ್ರಿವೃದ ಅಹಂಕಾರ ಭೂತೇಂದ್ರಿಯ ಮನೋಗುಣೈ ಸ್ವಾಭಾಸೈ ಲಕ್ಷಿತೋನೇನ ಸದಾ ಭಾಸೇನ ಸತ್ಯದೃಕ್.
ಹೀಗೆ ದೃಷ್ಟಾಂತವನ್ನು ಹೇಳಿ ದಾಷ್ಟಾಂತಿಕವನ್ನು ಈಗ ಹೇಳ್ತಾ ಇದ್ದಾರೆ. ಏವಂ ಹೀಗೆಯೇ ತ್ರಿವೃತ್ ಅಹಂಕಾರ, ವೈಕಾರಿಕ, ತೈಜಸ, ತಾಮಸ ಅನ್ನುವ ಮೂರು ಬಗೆಯಿರುವ ಅಹಂಕಾರ. ಅಹಂಕಾರ ಅಂದರೆ ಅಹಂಕಾರಾಭಿಮಾನಿಯಾದ ಶೇಷನು ಭೂತೇಂದ್ರಿಯ ಮನೋಗುಣೈ ಸ್ವಾಭಾಸೈ ತನ್ನ ಪ್ರತಿಬಿಂಬವಾಗಿರುವ ಅಹಂಕಾರದ ಹಿನ್ನೆಲೆಯಲ್ಲೇ ರೂಪುಗೊಂಡದ್ದು ಪಂಚಭೂತಗಳು, 11 ಅಥವಾ 10 ಇಂದ್ರಿಯಗಳು, ಒಂದು ಮನಸ್ಸು. ಇದರಿಂದ ನಮಗೆ ಗೊತ್ತಾಗತ್ತೆ ಶೇಷ ಅಂದರೆ ಯಾರು ಅಂತ. ಶೇಷ ಅಂದರೆ ಯಾರು ಅಂತ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ. ಸ್ವಾಭಾಸೈ ರಕ್ಷಿತ ಅಂತ ಹೇಳಿದ್ದು ಹೀಗೆ. ಏಕೆಂದರೆ ಮನಸ್ಸಿನ ಅಭಿಮಾನಿಯಾದ ಸದಾಶಿವ ಏನಿದ್ದಾನೆ, ಆ ಸದಾಶಿವನ ಗುಣಗಳನ್ನು ಪಡೆದವರು ಈ ಎಲ್ಲ ದೇವತೆಗಳು. ಈ ಎಲ್ಲ ದೇವತೆಗಳನ್ನು ನೋಡಬೇಕು ನಾವು. ಅಂದರೆ ಇಂದ್ರಿಯಗಳ ಕಾರ್ಯವೈಖರಿಯನ್ನು ಗಮನಿಸಬೇಕು. ಈ ಇಂದ್ರಿಯಗಳ ಕಾರ್ಯವೈಖರಿ ಯಾಕೆ ಹೀಗಿದೆ ಅಂದರೆ ಮನಸ್ಸು ಹೀಗಿದೆ. ಆದ್ದರಿಂದ ಮನಸ್ಸಿನ ತಾಳದಲ್ಲಿ ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡೋದು. ಮನಸ್ಸಿನ ತಾಳದಲ್ಲಿ ಇಂದ್ರಿಯಗಳೆಲ್ಲ ಕೆಲಸ ಮಾಡೋದು. ಆ ಮನಸ್ಸಿನ ತಾಳ ಹೇಗಿದೆ ಅನ್ನೋದು ನಾವು ಬೇರೆ ತರಹ ನೋಡಬೇಕು. ಇಂದ್ರಿಯಗಳು ಹೀಗೆ ಕೆಲಸ ಮಾಡ್ತಾ ಇದೆ ಅಂದರೆ ಮನಸ್ಸು. ಇಂದ್ರಿಯಗಳಲ್ಲಿ ಈ ಎಲ್ಲ ಬೇರೆ ಬೇರೆ ಗುಣಗಳಿದೆ. ಅದೆಲ್ಲ ಮನಸ್ಸಿನ ಪ್ರತಿಫಲನದಿಂದ ಆಗಿದೆ ಅಂತ ಗಮನಿಸಬೇಕು. ಇದೇ ರೀತಿ ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಹಿನ್ನೆಲೆಯಲ್ಲಿ ಶೇಷನನ್ನು ಗ್ರಹಿಸಬೇಕು ಅಂದರು. ಇದು ನಮ್ಮ ದೇಹದ ಮೇಲೆ ನಾವು ಮಾಡಿಕೊಳ್ಳುವಂತಹ ಪ್ರಯೋಗ, ನಮ್ಮ ದೇಹದ ಮೇಲೆ ನಾವು ಮಾಡಿಕೊಳ್ಳುವಂತಹ ಚಿಂತನೆ. ಅವನು ಸದಾಭಾಸೇನ ಸತ್ಯದೃಕ್. ಅವನೇನು ಮಾಡ್ತಾನೆ? ಸತ್ಯವನ್ನು ತೋರಿಸ್ತಾನೆ. ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಅಭಿಮಾನಿಗಳ ಕ್ರಿಯೆಯಿಂದ ಸಹಿತವಾಗಿ ನೋಡುವಂತಹ ಶಕ್ತಿ ಬೆಳೆಸ್ಕೋಬೇಕು. ಅದು ಆ ದೇವತೆಗಳ ಅನುಗ್ರಹದಿಂದಲೇ ಆಗೋದು. ನೋಡ್ಕೋಬೇಕು, ನನ್ನ ಇಂದ್ರಿಯ ಹೀಗೆ ಕೆಲಸ ಮಾಡ್ತಾ ಇದೆ ಅಂತ ತಟಸ್ಥವಾಗಿ ನಿಂತು ನೋಡುವಂತಹ ಶಕ್ತಿ ಇರಬೇಕು ಅಂದರು. ಅಂತಹ ಶೇಷ ಸದಾಭಾಸೇನ ಮುಖ್ಯಪ್ರಾಣನ ಮೂಲಕ ಸತ್ಯದೃಕ್ ಪರಮಾತ್ಮನನ್ನು ಕಾಣಿಸ್ತಾನೆ, ಪರಮಾತ್ಮನನ್ನು ತೋರಿಸ್ತಾನೆ. ಸತ್ಯ ಅಂದರೆ ಪರಮಾತ್ಮ. ನೋಡಿ, ದೇಹದ ಈ ಎಲ್ಲ ಕ್ರಿಯೆಗಳು ಯಾಕೆ ಹೀಗಿದೆ ಅಂದರೆ ಮನಸ್ಸು ಹೀಗಿರೋದ್ರಿಂದ ಇದೆ. ಮನಸ್ಸು ಯಾಕೆ ಹೀಗಿದೆ ಅಂತಂದರೆ ಅದು ಪ್ರಾಣದ ವಶದಲ್ಲಿ ಇದೆ. ಉಸಿರಿದ್ದಾಗ ದೇಹದ ಒಳಗಡೆ ಮನಸ್ಸು, ಉಸಿರಿಲ್ಲದೆ ಹೋದಾಗ ದೇಹದ ಒಳಗಡೆ ಮನಸ್ಸಿಲ್ಲ. ಇದನ್ನು ಗಮನಿಸಿಕೊಂಡು ಅವನ ಒಂದು ಅರಿವನ್ನು ಪಡೆದು ಮುಖ್ಯ ಪ್ರಾಣನನ್ನು ಆರಾಧಿಸಿದಾಗ ದೇವರನ್ನು ತೋರಿಸ್ತಾನೆ. ನಮಗೆ ಒಂದು ದೊಡ್ಡ ತಲೆಬಿಸಿ, ಅಲ್ಲಪ್ಪ ಉಪನಿಷತ್ತಿನಲ್ಲಿ ನಮಗೆ ಮುಖ್ಯ ಪ್ರಾಣನ ಚಿಂತನೆ ಪದೇ ಪದೇ ಕಾಣುತ್ತೆ. ಇತಿಹಾಸ ಪುರಾಣಗಳಲ್ಲಿ ಎಲ್ಲ ಕಳೆದೋದ ಅಂದರೆ ಇದೇನೆ, ಗುಟ್ಟಾಗಿ ಇದ್ದಾನೆ, ಬೂದಿಯೊಳಗಡೆ ಇರೋ ಬೆಂಕಿ ಹಾಗೆ ನೋಡಿಕೊಳ್ಬೇಕು. ಆ ಬೂದಿಯನ್ನು ಬೀಸಣಿಗೆಯ ಮೂಲಕ ತೆಗೆದು ತೋರಿಸಿದ್ದು ಆಚಾರ್ಯರು. ನೋಡಿ, ಅದನ್ನೊಮ್ಮೆ ನೋಡೋಣ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ ಶೇಷಶ್ಚ ಬ್ರಹ್ಮಣಃ. ಎಲ್ಲ ದೇವತೆಗಳು ಶೇಷನ ಪ್ರತಿಬಿಂಬ. ಪ್ರತಿಬಿಂಬ ಅಂದರೆ ಸದೃಶ ಅಂತ ಅರ್ಥ. ದೇವಾಹ ಶೇಷಶ್ಚ ಬ್ರಹ್ಮಣಃ. ಶೇಷ ಮುಖ್ಯ ಪ್ರಾಣನ, ಬ್ರಹ್ಮನ ಪ್ರತಿಬಿಂಬ. ಸಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಹ.
ಅವನು ಪರಬ್ರಹ್ಮನ ಪ್ರತಿಬಿಂಬ. ಈ ದೇವತೆಗಳ ಅನುಗ್ರಹ ಆದರೆ ಬಿಂಬನ ದರ್ಶನ ಆಗ್ತದೆ. ತತಃ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶನಂ ಇತಿ ಬ್ರಹ್ಮತರ್ಕೇ. ಸ್ವಬಿಂಬದ್ವಾರದಿಂದ ಪರಮಾತ್ಮನ ದರ್ಶನ ಆಗತ್ತೆ. ಇದು ಬ್ರಹ್ಮತರ್ಕದಲ್ಲಿ ಇರುವಂಥದ್ದು. ಅದರಿಂದಾಗಿ ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಇನ್ನೊಮ್ಮೆ ಈ ಶ್ಲೋಕವನ್ನು ನೋಡೋಣ, 14ನೆಯ ಶ್ಲೋಕವನ್ನು. ಏವಂ ಹೀಗೆ, ಸ್ಥೂಲ ಸಾರ ರೂಪದಲ್ಲಿ ಸಂಕ್ಷಿಪ್ತವಾಗಿ, ಏವಂ ಹೀಗೆ ತ್ರಿವೃತ್ ವೈಕಾರಿಕ ತೈಜಸ ತಾಮಸ ಎಂಬ ಪ್ರಭೇದಗಳಿರುವ ಅಹಂಕಾರ ಭೂತೇಂದ್ರಿಯ ಮನೋಮಯೈ ಸ್ವಾಭಾಸೈ ಲಕ್ಷಿತ ದೇವತೆಗಳಿಂದ ನಮಗೆ ತಿಳಿಯಲ್ಪಡ್ತದೆ. ಸೊ ದೇವತೆಗಳು ಶೇಷನ ಪ್ರತಿಬಿಂಬ. ಅನೇನ ಸದಾಭಾಸೇನ, ಅಲ್ಲಿಂದ ಮುಖ್ಯಪ್ರಾಣನ ಮೂಲಕ ಸತ್ಯದೃಕ್, ಸತ್ಯವನ್ನು ನೋಡುವಂತಹ ಸಾಮರ್ಥ್ಯ ಬರುತ್ತೆ. ಇಷ್ಟನ್ನು ನಾವು ಇವತ್ತು ನೋಡಿದ್ದೇವೆ. ಇನ್ನು ನಾಳೆ ಇದರಿಂದ ಮುಂದೆ 28ನೆಯ ಅಧ್ಯಾಯದಲ್ಲಿ 14 ಶ್ಲೋಕಗಳಾಗಿದೆ. 15ನೇ ಶ್ಲೋಕ ನಾಳೆಯಿಂದ ಆಗತ್ತೆ. ಈ ತನಕದ ಚಿಂತನೆಯನ್ನು ನಾವು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.